Hello my dear students, welcome to my YouTube channel. ನನ್ನ ಹೆಸರು ಆಯಿಷಾ ದೊಡ್ಮನಿ. ಇಂದಿನ ಈ ವಿಡಿಯೋದಲ್ಲಿ ನಾವು ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆಯನ್ನು ಮಾಡ್ತಾ ಹೋಗೋಣ. ಇದರ ಹಿಂದೆನೂ ಸಹಿತ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ, ಪಾರ್ಟ್ 1 ಅಂತ ಹೇಳಿ ಪ್ರಶ್ನೆ ಪತ್ರಿಕೆ ಇದು. ಅದರಲ್ಲಿ ನಾವು 1 ಮತ್ತು 2 ಅಂಕದ ಪ್ರಶ್ನೆಗಳನ್ನು ಸಾಲ್ವ್ ಮಾಡಿದ್ದೀವಿ. ಇವತ್ತು ನಾವು 3 ಅಂಕದ ಪ್ರಶ್ನೆಗಳನ್ನು ಸಾಲ್ವ್ ಮಾಡೋಣ, ಸರಿನಾ? ವಿಡಿಯೋ ಏನಾದರೂ ಚೆನ್ನಾಗಿ ಅನಿಸಿದ್ರೆ, ಯೂಸ್ಫುಲ್ ಆಗಿ ಅನಿಸಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಏನೇ ಡೌಟ್ ಇದ್ದರೂ ಸಹಿತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಬನ್ನಿ ವಿದ್ಯಾರ್ಥಿಗಳೇ, ಪ್ರಶ್ನೆಯನ್ನು ಬಿಡಿಸ್ಲಿಕ್ಕೆ ಸ್ಟಾರ್ಟ್ ಮಾಡೋಣ, ಓಕೆನಾ? ನೋಡಿರಿ, 24 ಪ್ರಶ್ನೆಗಳವರೆಗೆ ಬಿಡಿಸಿದ್ವಿ ನಾವು. ಈಗ 25ನೇ ಪ್ರಶ್ನೆ ನೋಡಿರಿ ಏನಿದೆ ಅಂಥೇಳಿ. √3 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತೇಳಿ ಹೇಳಿದಾರಲ್ವ. ಇದನ್ನು ಕಾಂಟ್ರಾಡಿಕ್ಷನ್ ಮೆಥಡಿಂದ ಸಾಧಿಸಬೇಕು. ಏನು, ಈಗ ಅಭಾಗಲಬ್ಧ ಸಂಖ್ಯೆ ಅಂತ ಇದೆಯಲ್ಲ √3, ಅದನ್ನು ನಾವೇನಂತ ಅಂದ್ಕೋಬೇಕು, √3 ಒಂದು ಭಾಗಲಬ್ಧ ಸಂಖ್ಯೆ ಅಂತ ಅಂದ್ಕೊಂಡು ಸಾಧಿಸಬೇಕು, ಸರಿನಾ? ಫಸ್ಟ್ ಸೆಂಟೆನ್ಸ್ ಅದು ಬರುತ್ತೆ. ಏನು ಹೇಳ್ರಿ, √3 ಒಂದು ಭಾಗಲಬ್ಧ ಸಂಖ್ಯೆ ಎಂದು ಊಹಿಸೋಣ ಅಂತ ಹೇಳಿ ಬರುತ್ತೆ, ಓಕೆನಾ? ಎಂದು ಊಹಿಸೋಣ. ಈಗ ನಮಗೇನು ಗೊತ್ತಿದೆ, √3 ಒಂದು ಭಾಗಲಬ್ಧ ಸಂಖ್ಯೆ ಅಂತ ಅಂದಮೇಲೆ √3 ನಾವು ಏನಂತ ಬರಿಬಹುದು ಹೇಳ್ರಿ, a/b ಅಂದರೆ p/q ಫಾರ್ಮಲ್ಲಿ ಬರೆದ್ರು ಓಕೆ. √3 ಭಾಗಲಬ್ಧ ಸಂಖ್ಯೆಗಳು ಯಾವ ಫಾರ್ಮಲ್ಲಿ ಇರುತ್ತವೆ ನೀವು ನೋಡಿರ್ಬೋದಲ್ಲ, 2/1, 3/6 ಈ ಥರ. ಇದನ್ನು ಭಾಗಲಬ್ಧ ಸಂಖ್ಯೆಗಳು ಅಂಥೇಳಿ ಕರಿತೀವಿ, p/q ಫಾರ್ಮಲ್ಲಿ ಇರೋದು. ಹಾಗಾಗಿ ನಾವು √3 ಏನಂತ ಬರಿಬೋದು, a/b ಅಂತೇಳಿ ಬರಿಬೋದು. ಆದರೆ ಇಲ್ಲಿ a ಮತ್ತು bಗೆ ಕೆಲವೊಂದು ಕಂಡೀಷನ್ಗಳಿರ್ತವೆ. ಏನಪ್ಪ ಅದು ನೋಡ್ರಿ, a ಮತ್ತು bಗಳು ಏನಾಗಿರಬೇಕು, ಸಹ ಅವಿಭಾಜ್ಯ ಸಂಖ್ಯೆಗಳಾಗಿರಬೇಕು. ಏನು ಹೇಳ್ರಿ, ಸಹ ಅವಿಭಾಜ್ಯ ಸಂಖ್ಯೆಗಳು. ಅದರ ಜೊತೆಗೆ a ಮತ್ತು bಗಳು ಏನು, ಪೂರ್ಣಾಂಕಗಳಾಗಿರಬೇಕು. ಏನು ಹೇಳ್ರಿ, ಪೂರ್ಣಾಂಕಗಳು. ಇಲ್ಲೊಂದು ಮೇನ್ ಕಂಡೀಷನ್ ಇದೆ, ಏನಪ್ಪ ಕೇಳಿದ್ರೆ, ಈ ಕೆಳಗಡೆ ಛೇದದಲ್ಲಿ b ಇದೆಯಲ್ಲ, ಆ b ಏನಾಗಿರಬಾರ್ದು, ಯಾವತ್ತೂ 0ಗೆ ಸಮನಾಗಿರಬಾರ್ದು, ಸಮ ಅಲ್ಲ ಅಂಥೇಳಿ ಈ ಚಿಹ್ನೆ ಸೂಚಿಸ್ತದೆ. 0ಗೆ ಸಮನಾಗಿರಬಾರ್ದು, ಸರಿನಾ? ಫಸ್ಟು ಇದನ್ನು ಅರ್ಥ ಮಾಡ್ಕೊತ ಹೋಗೋಣ. a ಮತ್ತು bಗಳು ಸಹ ಅವಿಭಾಜ್ಯ ಸಂಖ್ಯೆಗಳು. ಅವಿಭಾಜ್ಯ ಸಂಖ್ಯೆಗಳಂದರೆ ಏನಂತ ಗೊತ್ತಿದೆ, ಆದರೆ ಸಹ ಅವಿಭಾಜ್ಯ ಸಂಖ್ಯೆಗಳು ಅಂದರೆ ಏನಂತ ಗೊತ್ತಿದೆಯಾ? ನೋಡ್ತಾ ಬರ್ರಿ ಏನು ಅಂತ ಹೇಳಿ. ಸಹ ಅವಿಭಾಜ್ಯ, ಫಾರ್ ಎಕ್ಸಾಂಪಲ್ 3 ಮತ್ತು 4 ಅನ್ನುವಂಥ ಸಂಖ್ಯೆ. a ಅಂದರೆ 3 ಅಂತ ತಿಳ್ಕೊಳ್ಳಿ, b ಅಂದರೆ 4 ಅಂತ ತಿಳ್ಕೊಳ್ಳಿ, ಸರಿನಾ? ಇದು ಯಾವ್ಯಾವ ಮಗ್ಗೆಯಲ್ಲಿ ಬರುತ್ತಪ್ಪ, 3 ಒಂದೊಂದಲೇ ಮಗ್ಗೆಯಲ್ಲಿ, ಇಲ್ಲಾಂದರೆ 3 ಒಂದಲೇ ಮಗ್ಗೆಯಲ್ಲಿ. ಇದು 4 ಒಂದೊಂದಲೇ ಮಗ್ಗೆಯಲ್ಲಿ ಬರುತ್ತೆ, 2 ಒಂದಲೇ ಮಗ್ಗೆಯಲ್ಲಿ ಬರುತ್ತೆ, ಬಿಟ್ಟರೆ 4 ಒಂದಲೇ ಮಗ್ಗೆಯಲ್ಲಿ ಬರುತ್ತೆ, ಹೌದಿಲ್ಲ? ಈಗ ಇದು ಎರಡೂ ಸಂಖ್ಯೆಗಳು ಕಾಮನ್ ಆಗಿ ಯಾವ ಮಗ್ಗೆಯಲ್ಲಿ ಬರ್ತಾ ಇದೆ, ಇದು 4 ಅನ್ನೋದು 2 ಒಂದಲೇ ಬರ್ತಾ ಇದೆ, ಆದರೆ 3 ಅನ್ನೋದು 2 ಒಂದಲೇ ಬರ್ತಾ ಇದೆ, ಇಲ್ಲ, ಕಾಮನ್ ಆಗಿ ಅದೆರಡು ಬರ್ತಾ ಇರೋದು ಯಾವ ಮಗ್ಗಿಯಲ್ಲಿ, 1ರ ಮಗ್ಗಿಯಲ್ಲಿ ಬರ್ತಾ ಇದೆ. ಇದರ ಅರ್ಥ ಇಷ್ಟೇ, ಸಹ ಅವಿಭಾಜ್ಯ ಸಂಖ್ಯೆಗಳು ಅಂದರೆ ಯಾವುದಾದ್ರು 2 ಸಂಖ್ಯೆ ತೊಗೊಂಡಿರ್ತೀವಲ್ಲ, ಆ 2 ಸಂಖ್ಯೆ ಕಾಮನ್ ಆಗಿ ಒಂದೊಂದಲೇ ಮಗ್ಗೆಯಲ್ಲಿ ಮಾತ್ರ ಬರಬೇಕು, ಮತ್ತು ಯಾವ ಮಗ್ಗೆಯಲ್ಲೂ ಅದು ಬರಬಾರ್ದು, ಸರಿನಾ? ಯಾವುದಾದ್ರು ಮಗ್ಗೆಯಲ್ಲಿ ಬಂದರೆ ಅದು ಸಹ ಅವಿಭಾಜ್ಯ ಸಂಖ್ಯೆ ಅಲ್ಲ. ಈಗ 3 ಮತ್ತು 4 ಕಾಮನ್ ಆಗಿ ಯಾವ ಮಗ್ಗೆಯಲ್ಲಿ ಬರ್ತಾ ಇದೆ ಹೇಳ್ರಿ, ಎರಡೂ ಸಂಖ್ಯೆಗಳು ಕಾಮನ್ ಆಗಿ ಬರಬೇಕು, ಒಂದೇ ಮಗ್ಗೆಯಲ್ಲಿ ಬರಬೇಕು, ಅದು ಒಂದು ಬಗ್ಗೆ ಮಾತ್ರ ಆಗಿರಬೇಕು. ಅದು ಯಾವುದು ಹೇಳ್ರಿ, 1ರ ಬಗ್ಗೆ, ಓಕೆನಾ? ಹಾಗಾಗಿ ಅದನ್ನು ಏನಂತ ಕರಿತೀವಿ, ಸಹ ಅವಿಭಾಜ್ಯ ಸಂಖ್ಯೆಗಳು ಅಂತೇಳಿ ಕರಿತೀವಿ, ಓಕೆನಾ? ನೆಕ್ಸ್ಟ್ ಸ್ಟೆಪ್ ನೋಡ್ರಿ, ಇದನ್ನು ಅರ್ಥ ಮಾಡ್ಕೋಬೇಕಿತ್ತು, ಇದು ಇಂಪಾರ್ಟೆಂಟು. ಇದು ಬರೆದ್ರೆ ಸಾಕು, ಈಗ ಮುಂದೆ ಇದು ಯೂಸ್ ಇದೆ, ಅದಕ್ಕೋಸ್ಕರ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಓಕೆ? √3 = a/b ಇತ್ತಲ್ಲ, ಇದನ್ನು ನಾವೇನು ಮಾಡಬೇಕು, ಸ್ಕ್ವೇರ್ ಮಾಡಬೇಕು, ಅಂದರೆ ವರ್ಗಗೊಳಿಸಬೇಕು. ವರ್ಗಗೊಳಿಸಿದಾಗ, ವರ್ಗ ಬರೀ ಒಂದೇ ಕಡೆ ಮಾಡಲ್ಲ, ಎರಡೂ ಕಡೆ ಸ್ಕ್ವೇರ್ ಮಾಡಬೇಕಾಗತ್ತೆ, ಓಕೆ? ಏನು ಹೇಳ್ರಿ, √3 ಹೋಲ್ ಸ್ಕ್ವೇರ್ = a/b², ಓಕೆನಾ? ಈ ಥರ ವರ್ಗಗೊಳಿಸೋದಂದರೆ ಎರಡೂ ಕಡೆ ಸ್ಕ್ವೇರ್ ಅಂತೇಳಿ ಬರೋದ್ರಾಯ್ತು. ಇಲ್ಲಿ ಸ್ಕ್ವೇರ್ ರೂಟ್ ಎರಡು ಕ್ಯಾನ್ಸಲ್ ಆಯಿತಾ? ನೆಕ್ಸ್ಟ್ ಇಲ್ಲಿ ಏನು ಉಳೀತು, 3 = ಇಲ್ಲಿ ನೋಡ್ರಿ a/b, ಇದು ಎರಡಕ್ಕೂ ಸೇರಿ ಸ್ಕ್ವೇರ್ ಇದೆ. ನಾವೇನು ಮಾಡಬೇಕು, ಸಪ್ರೇಟಾಗಿ ಇದಕ್ಕೊಂದು ಸ್ಕ್ವೇರ್ ಕೊಡಬೇಕು, ಇದಕ್ಕೊಂದು ಸ್ಕ್ವೇರ್ ಕೊಡಬೇಕು, ಓಕೆನಾ? ಈಗ ನಾನೇನು ಮಾಡ್ತೀನಿ, ಈ 3ಅನ್ನು ಈ ಕಡೆಗೆ ತೊಗೊಂಡು ಹೋಗ್ತೀನಿ. ಇದು ಭಾಗಾಕಾರದಲ್ಲಿದೆ ಅಲ್ವಾ, ಈ ಕಡೆ ತೊಗೊಂಡೋದಾಗ ಎಲ್ಲಿ ಹೋಗುತ್ತೆ ಹೇಳ್ರಿ, 3ರ ಪಕ್ಕ ಗುಣಾಕಾರಕ್ಕೆ ಹೋಗುತ್ತೆ, ಓಕೆನಾ? ಏನಾಯಿತು, 3b². ಇದು ಭಾಗಾಕಾರದಲ್ಲಿದೆ, ಈ ಕಡೆ ಹೋದಾಗ ಗುಣಾಕಾರಕ್ಕೆ ಬಂತು, ಏನು ಉಳಿತು, a². ಈಗ ಇದಕ್ಕೆ ಬಾಕ್ಸ್ ಹಾಕಿಬಿಟ್ಟು ಇಕ್ವೇಷನ್ 1 ಅಂತ ಬರ್ಕೊಳ್ಳಿ, ಯಾಕಂದರೆ ಇದನ್ನು ನಾವು ಬೇರೆ ಕಡೆ ಯೂಸ್ ಮಾಡ್ತೀವಿ ನೆಕ್ಸ್ಟು, ಅದಕ್ಕೋಸ್ಕರ, ಸರಿನಾ? ಈಗ ನಾನೇನು ಮಾಡ್ತೀನಿ, b² ಇಲ್ಲೇ ಇಡ್ತೀನಿ.
ಈಕ್ವಲ್ ಟು ಎ ಸ್ಕ್ವೇರ್. ಈ 3 ಇದೆಯಲ್ಲ ಇದು ಬಿ ಸ್ಕ್ವೇರ್ ಜೊತೆ ಗುಣಾಕಾರದಲ್ಲಿದೆ. ಈ ಕಡೆ ಬಂದಾಗ ಏನಾಗುತ್ತೆ, ಭಾಗಾಕಾರ ಆಗುತ್ತಲ್ವಾ. ಹಾಂ ನೋಡ್ರಿ, ಬಿ ಸ್ಕ್ವೇರ್ ಜೊತೆ ಯಾವುದ್ರಲ್ಲಿದೆ, ಗುಣಾಕಾರ ಚಿಹ್ನೆ. ಅಲ್ಲಿ ಮಧ್ಯದಲ್ಲಿ ಚಿಹ್ನೆ ಇಲ್ಲ ಅಂತ ಅರ್ಥ ಅಂದರೆ ಯಾವ ಚಿಹ್ನೆ ಇದೆ, ಗುಣಾಕಾರ ಇದೆ. ಈ ಕಡೆ ಬಂದಾಗ ಏನಾಗುತ್ತೆ, ಭಾಗಾಕಾರ ಆಗುತ್ತೆ, ಹೌದಲ್ವಾ. ಹಾಂ ಈಗ ನೋಡ್ರಿ, ಎ ಸ್ಕ್ವೇರ್ ಭಾಗಿಸು 3 ಅಂತಂದ್ರೆ ಏನರ್ಥ, ಎ ಸ್ಕ್ವೇರ್ 3 ಭಾಗಿಸ್ತಾ ಇದೆ. ಭಾಗಿಸ್ತಾ ಇದೆ ಅಂದರೆ ಏನರ್ಥ, ಅಪವರ್ತನ ಅಂತ ಹೇಳಿ ಅರ್ಥ. ಏನು ಹೇಳ್ರಿ, ಎ ಸ್ಕ್ವೇರ್ ನ ಅಪವರ್ತನ ಯಾವುದು, 3 ಅಂಥೇಳಿ. ಯಾವ್ದು ಹೇಳ್ರಿ, 3. ಹೇಗೆ ಅಪವರ್ತನ ಹೇಗಾಯಿತು ಹೇಳ್ರಿ, ಎ ಸ್ಕ್ವೇರ್ 3ರಿಂದ ಭಾಗ ಆಗ್ತಾ ಇದೆಯಲ್ಲ, 3ರಿಂದ ಭಾಗ ಆದರೆ 3 ಅನ್ನೋದು ಎ ಸ್ಕ್ವೇರ್ನ ಅಪವರ್ತನ ಆಗುತ್ತೆ. ನಿಮ್ಮ ವಾಸ್ತವ ಸಂಖ್ಯೆಗಳು ಪಾಠದಲ್ಲಿ ಒಂದು ಪ್ರಮೇಯ ಬಂದಿದೆ, ಪ್ರಮೇಯ 1.2. ಇಲ್ಲಿ ಒಂದ್ಸಲ ಅಬ್ಸರ್ವ್ ಮಾಡಿ. ಪ್ರಮೇಯ 1.2 ಏನು ಹೇಳ್ತಾ ಇದೆ, ಒಂದು ಅವಿಭಾಜ್ಯ ಸಂಖ್ಯೆ ಪಿಯು ಎ ಸ್ಕ್ವೇರನ್ನು ಭಾಗಿಸಿದರೆ, ಇಲ್ಲಿ ನೋಡ್ರಿ ನಿಮ್ಮ ಕ್ವಶನ್ದಲ್ಲಿ ಏನು ಬಂದಿತ್ತು, ಎ ಸ್ಕ್ವೇರ್ ಭಾಗಿಸು 3. ಇಲ್ಲಿ ಪಿ ಜಾಗದಲ್ಲಿ 3 ಇದೆ. ಒಂದು ಸಂಖ್ಯೆ 3 ಎ ಸ್ಕ್ವೇರನ್ನು ಭಾಗಿಸಿದರೆ ಆಗ ಪಿಯು ಎಯನ್ನು ಭಾಗಿಸುತ್ತದೆ. ಅಂದರೆ ಈ ಎ ಸ್ಕ್ವೇರನ್ನು 3 ಏನಾದ್ರು ಭಾಗಿಸಿದ್ರೆ ಅದು ಎಯನ್ನು ಸಹಿತ ಭಾಗಿಸ್ತದೆ ಅಂತೇಳಿ ಅರ್ಥ. ಓಕೆನಾ. ಹಾಗಾದರೆ ಇಲ್ಲಿ ನೋಡ್ರಿ, ಎ ಸ್ಕ್ವೇರನ್ನು ಭಾಗಿಸ್ತದೆ ಅಂದರೆ ಏನರ್ಥ, ಎ ಸ್ಕ್ವೇರ್ನ ಅಪವರ್ತನ 3 ಅಂತೇಳಿ ಅರ್ಥ. ಹಾಗಾದರೆ ಏನೂ ಸಹಿತ ಅಪವರ್ತನ ಆಗುತ್ತೆ, ಯಾವುದ್ರದ್ದು, 3ರದ್ದು. ಓಕೆನಾ. ಏನು ಅಪವರ್ತನ ಸಹಿತ ಯಾವುದಾಗತ್ತೆ, 3. ಯಾಕೆ, ಪ್ರಮೇಯ 1.2ರ ಪ್ರಕಾರ ಅಂಥೇಳಿ. ಓಕೆನಾ. ಸರಿ, ಅರ್ಥ ಆಯ್ತಾ. ಈಗ ನೆಕ್ಸ್ಟು ಇಲ್ಲಿ ಇಷ್ಟು ಲೆಕ್ಕ ಮಾಡಿದ್ರೆ, ಇಷ್ಟಿಗೆ ಬಿಡಿಸಿದೆಲ್ಲ, ಇಷ್ಟು ಲೆಕ್ಕ ಏನಾದರೂ ನೀವು ಮಾಡಿದ್ರಿ ಅಂತಂದರೆ 1.5 ಮಾರ್ಕ್ಸ್ ಸಿಗುತ್ತೆ. ಇದು 3 ಮಾರ್ಕ್ಸಿನ ಲೆಕ್ಕ ಅಲ್ವಾ, 1.5 ಮಾರ್ಕ್ಸ್ ನಿಮಗೆ ಸಿಗುತ್ತೆ. ಓಕೆನಾ. ಈಗ ನೆಕ್ಸ್ಟು ಮತ್ತೊಂದು 2ನೇ ಸ್ಟೆಪ್ ಸ್ಟಾರ್ಟ್ ಆಗುತ್ತೆ. ನೋಡಿರಿ, ಇದನ್ನು ನೆನ್ಪಿಟ್ಕೊಬೇಡ್ರಿ ನೀವು, ಸರಿನಾ. ಏನು ಹೇಳ್ರಿ, ನೆಕ್ಸ್ಟ್ ಸ್ಟೆಪ್ಪು ಎ ಈಕ್ವಲ್ ಟು 3m ಅಂಥೇಳಿ ಬರಿಬೇಕು. ಇದು ಹೇಗೆ ಬಂತಪ್ಪ, ಇದು ಹೇಗೆ ಬಂತು ಅಂತಂದರೆ ನಿಮಗೊಂದು ಫಾರ್ಮುಲಾ ಗೊತ್ತಿರ್ಬೋದು. ಏನು ಹೇಳ್ರಿ, ಭಾಜ್ಯ ಈಕ್ವಲ್ ಟು ಭಾಜಕ ಗುಣಿಸು ಭಾಗಲಬ್ಧ. ನೋಡ್ರಿ, ನಾ ಬರಿತೀನಿ, ನೆನಪು ಮಾಡ್ಕೊಳ್ರಿ. ಭಾಜ್ಯ ಈಕ್ವಲ್ ಟು ಭಾಜಕ ಗುಣಿಸು ಭಾಗಲಬ್ಧ ಪ್ಲಸ್ ಶೇಷ ಇರುತ್ತಲ್ಲ. ಹಾಂ, ಈ ಫಾರ್ಮುಲಾದಲ್ಲಿ ಇದನ್ನೆಲ್ಲ ಹಾಕಿದಾಗ ನಮಗೆ ಎ ಈಕ್ವಲ್ ಟು 3m ಅಂಥೇಳಿ ಬರುತ್ತೆ. ಇದನ್ನ ಒಂಚೂರು ನೆನ್ಪಿಟ್ಕೊಂಬಿಡಿ ನೀವು. ಓಕೆನಾ. ಹಾಂ, ನೆಕ್ಸ್ಟ್ ನೋಡ್ರಿ, ಈಗ ಇದನ್ನು ಏನು ಮಾಡಬೇಕು, ಅಲ್ಲಿ ಮಾಡಿದ್ರಲ್ಲ ಸೆಕೆಂಡ್ ಸ್ಟೆಪ್ಪು ವರ್ಗಗೊಳಿಸಿದಾಗ ಅಂಥೇಳಿ, ನೀವು ಸಹಿತ ಇಲ್ಲಿ ಏನು ಮಾಡಬೇಕು ಹೇಳ್ರಿ, ವರ್ಗಗೊಳಿಸ್ಬೇಕು. ವರ್ಗಗೊಳಿಸಿದಾಗ ಏನಾಗುತ್ತೆ, ಎ ಸ್ಕ್ವೇರ್ ಈಕ್ವಲ್ ಟು 3m ಹೋಲ್ ಸ್ಕ್ವೇರ್ ಆಗುತ್ತೆ. ಓಕೆನಾ. ನೆಕ್ಸ್ಟ್ ನೋಡ್ರಿ, ಎ ಸ್ಕ್ವೇರ್ ಹಾಗೆ ಇರಲಿ, 3m ಹೋಲ್ ಸ್ಕ್ವೇರ್ ಅಂದರೆ ಏನರ್ಥ, 3m ಎಷ್ಟು ಸಲ ಗುಣಿಸ್ಬೇಕು, 2 ಸಲ. 3 3 9, m ಗುಣಿಸು m ಸ್ಕ್ವೇರ್. ಓಕೆನಾ. 9m ಸ್ಕ್ವೇರ್ ಅಂತೇಳಿ ಬಂತು. ಓಕೆ. ಈಗ ನೋಡ್ರಿ, ಈಗ ಇಕ್ವೇಷನ್ 1 ಅಂತೇಳಿ ಹಾಕಿದ್ವಿ, ಹೌದಿಲ್ಲ ನಾವು, ಎ ಸ್ಕ್ವೇರ್. ಎ ಸ್ಕ್ವೇರ್ ಅಂದರೆ ಏನರ್ಥ, 3b ಸ್ಕ್ವೇರ್. ಇಲ್ಲಿ ಅಬ್ಸರ್ವ್ ಮಾಡಿ, ನಮಗೆ ಎ ಸ್ಕ್ವೇರ್ ಬಂತಾ, ಎ ಸ್ಕ್ವೇರ್ ಬದಲಾಗಿ ನಾವು ಏನಂತ ಬರಿಬಹುದು ಹೇಳ್ರಿ, 3b ಸ್ಕ್ವೇರ್ ಈಕ್ವಲ್ ಟು ಎಷ್ಟಾಯಿತು, 9m ಸ್ಕ್ವೇರ್. ಓಕೆನಾ. ಈಗ ನೆಕ್ಸ್ಟ್ ಏನು ಮಾಡ್ತೀನಿ ಕೇಳಿದ್ರೆ, ಬಿ ಸ್ಕ್ವೇರ್ನ ಇಲ್ಲೇ ಇಡ್ತೀನಿ, 9m ಸ್ಕ್ವೇರ್ ಹೀಗೆ ಬರಲಿ. ಈ 3 ಇದ್ರ ಜೊತೆ ಗುಣಾಕಾರದಲ್ಲಿದೆಯಲ್ಲ, ಮಧ್ಯೆ ಯಾವುದು ಚಿಹ್ನೆ ಇಲ್ಲ. ಚಿಹ್ನೆ ಇಲ್ಲ ಅಂದರೆ ಗುಣಾಕಾರ ಇದೆ ಅಂಥೇಳಿ. ಇಲ್ಲಿ ಪ್ಲಸ್ ಇದೆ ಅಂತೇಳಿ ಅರ್ಥ. ಇದು 2ರ ಮಧ್ಯ ಗುಣಾಕಾರ. ಈ ಕಡೆ ಬಂದಾಗ ಏನಾಗುತ್ತೆ, ಭಾಗಿಸು 3 ಆಗುತ್ತೆ. ಓಕೆನಾ. ನೆಕ್ಸ್ಟ್ ನೋಡ್ರಿ, 3 1 3 3 ಬಿ ಸ್ಕ್ವೇರ್ ಈಕ್ವಲ್ ಟು ಏನು ಉಳೀತು, 3m ಸ್ಕ್ವೇರ್ ಅಂತ ಹೇಳಿ ಉಳೀತು. ಓಕೆನಾ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡ್ತೀನಿ, ಬಿ ಸ್ಕ್ವೇರ್. ಈ 3 ನೋಡ್ರಿ, ಇದ್ರ ಜೊತೆ ಯಾವ ಚಿಹ್ನೆ ಜೊತೆ ಇದೆ, ಗುಣಾಕಾರ. ಚಿಹ್ನೆ ಕಾಣಿಸ್ತಿಲ್ಲ ಅಂತಂದರೆ ಗುಣಾಕಾರ. ಈ 3ರ ಈ ಕಡೆ ಹಿಂದ್ಗಡೆ ಏನಿದೆ, ಪ್ಲಸ್ ಇದೆ, ಮುಂದ್ಗಡೆ ಏನಿದೆ, ಗುಣಾಕಾರ ಇದೆ. ಅರ್ಥ ಆಯ್ತಾ. ಹಾಂ, ಈ ಕಡೆ ತಂದಾಗ ಏನಾಗುತ್ತೆ, ಭಾಗಿಸು 3 ಈಕ್ವಲ್ ಟು ಎಷ್ಟು, m ಸ್ಕ್ವೇರ್. ಇಲ್ಲೂ ಸಹಿತ ಸೇಮ್ ಕಂಡೀಷನ್ ಅಪ್ಲೈ ಆಗುತ್ತೆ ನೋಡ್ರಿ. ಎ ಸ್ಕ್ವೇರ್ ಭಾಗಿಸು 3 ಅಂದರೆ ಎ ಸ್ಕ್ವೇರ್ನ ಅಪವರ್ತನ ಯಾವುದು, 3 ಅಲ್ವಾ. ಹಾಗಾಗಿ ಬಿ ಸ್ಕ್ವೇರ್ ಭಾಗಿಸು 3 ಅಂದ್ರೇನು, ಬಿ ಸ್ಕ್ವೇರ್ನ ಅಪವರ್ತನ ಸಹಿತ ಏನು ಅಂತ ಹೇಳರ್ಥ, ಅಪವರ್ತನ 3. ಈಗ ಬಿ ಸ್ಕ್ವೇರ್ನ ಅಪವರ್ತನ 3 ಆದರೆ ಬಿನ ಅಪವರ್ತನ ಸಹಿತ ಏನಾಗುತ್ತೆ ಹೇಳ್ರಿ,
3 ಅಂತ ಹೇಳಾಗುತ್ತೆ. ಹೌದಾ? ಆದರೆ ಅಪವರ್ತನ ಅಂದರೆ ಏನು? ಭಾಗಿಸ್ತಾ ಇದೆ ಅಂದರೆ 3ರ ಮಗ್ಗಿಯಲ್ಲಿ ಈ ಬಿ ಸ್ಕ್ವೇರ್ ಮತ್ತು ಬಿ ಬರ್ತಾ ಇದೆ. ಇಲ್ಲೂ ಸಹಿತ ಅದೇ ಅರ್ಥ. ಬಿ ಸ್ಕ್ವೇರ್ ಎ ಸ್ಕ್ವೇರ್ ಭಾಗಿಸು 3 ಅಂದರೆ ಏನರ್ಥ ಹೇಳ್ರಿ? ಎ ಸ್ಕ್ವೇರನ್ನು 3 ಮಗ್ಗಿಯಲ್ಲಿ ಎ ಸ್ಕ್ವೇರ್ ಬರ್ತಾ ಇದೆ ಅಂತೇಳಿ ಅರ್ಥ. ಎ ಸ್ಕ್ವೇರ್ ಬರ್ತಾ ಇದ್ರೆ ಏನು ಬರ್ತಾ ಇದೆ? ಎ ಬರ್ತಾ ಇದೆ ಅಂತೇಳಿ ಅರ್ಥ. ಆದರೆ ನಾವಿಲ್ಲಿ ಏನಂತ ತಿಳ್ಕೊಂಡಿದ್ವಿ ಸ್ಟಾರ್ಟಿಂಗಲ್ಲಿ ನೋಡ್ರಿ, ಸಹವಿಭಾಜ್ಯ ಸಂಖ್ಯೆಗಳಂದ್ರೆ ಏನು ಹೇಳ್ರಿ? ಯಾವ್ದಾದ್ರು 2 ಸಂಖ್ಯೆಗಳನ್ನು ತೊಗೊಂಡಿದ್ರೆ ಎ ಮತ್ತು ಬಿ ಅನ್ನೋಂಥ ಸಂಖ್ಯೆಗಳನ್ನು ತೊಗೊಂಡಿದ್ರೆ ಅದೇನಾಗಬೇಕು? ಬರೀ ಒಂದೊಂದಲೇ ಮಗ್ಗಿಯಲ್ಲಿ ಮಾತ್ರ ಕಾಮನ್ ಆಗಿ ಬರಬೇಕು. ಆದರೆ ನಮ್ಗೆ ಇಲ್ಲಿ ಏನಾಗ್ತಾ ಇದೆ? ಇಲ್ಲಿ 3 ಮಗ್ಗಿಯಲ್ಲಿ ಬರ್ತಾ ಇದೆ, ಇದು ಸಹಿತ 3 ಮಗ್ಗಿಯಲ್ಲೇ ಬರ್ತಾ ಇದೆ. ಅಂದರೆ ಕಾಮನ್ ಆಗಿ 2 3 ಮಗ್ಗಿಯಲ್ಲಿ ಬರ್ತಾ ಇದೆ ಅಂತೆಲ್ಲ ಅರ್ಥ ಆಯ್ತಲ್ವಾ? ಹಂಗಂದ್ರೆ ಇದೇನರ್ಥ? ನಾವು ಊಹಿಸ್ಕೊಂಡಿದ್ವಲ್ಲ, ಏನಂತೇಳಿ ಊಹಿಸ್ಕೊಂಡಿದ್ವಿ? ಅದು ಸಹವಿಭಾಜ್ಯ ಸಂಖ್ಯೆಗಳು ಅಂತ ಊಹಿಸ್ಕೊಂಡಿದ್ವಲ್ಲ. ಹಾಗಾಗಿ ಏನಾಗಿದೆ? ನಮ್ಮ ಊಹೆ ತಪ್ಪಾಗಿದೆ. ತಪ್ಪಾಗಿದೆ. ಆದ್ದರಿಂದ √3 ಒಂದು ಅಭಾಗಲಬ್ಧ ಸಂಖ್ಯೆ ಆಗಿದೆ ಅಂತೇಳಿ ಬರೆದ್ರೆ ಅಭಾಗಲಬ್ಧ ಸಂಖ್ಯೆಯಾಗಿದೆ. ಇದಿಷ್ಟು ಬರೆದ್ರೆ ನಿಮ್ಮ ಉತ್ತರ ಮುಗೀತು. ಇಲ್ಲಿ ಇಷ್ಟು ಮಾಡೋದಕ್ಕೆ ನಿಮ್ಗೆ ಎಷ್ಟು ಮಾರ್ಕ್ಸ್ ಕೊಡ್ತಾರೆ? 3 ಮಾರ್ಕ್ಸ್ ಕೊಡ್ತಾರೆ. ಓಕೆನಾ? ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಸರಿನಾ? ಬನ್ನಿ ಈಗ 2ನೇ ಕ್ವಶನನ್ನು ನೋಡೋಣ. ಏನು ಕೊಟ್ಟಿದ್ದಾರೆ? 2ನೇದು ಮೀನ್ಸ್ 26ನೇ ಕ್ವಶನ್. ಓಕೆನಾ? 3 ಮಾರ್ಕ್ಸಲ್ಲಿ 2ನೇ ಕ್ವಶನ್ ಇದು. ನೋಡಿರಿ, x² - 9x + 20 ಈ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಹಾಗೂ ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿ ಅಂತೇಳಿ. ಶೂನ್ಯತೆಗಳನ್ನು ಕಂಡುಹಿಡಿಯುವಂಥ ಸೂತ್ರ ನೆನಪಿದೆಯಾ? ಯಾವುದು ಅಂಥೇಳಿ? ಅವಿಭಾಜ್ಯ ಅಪವರ್ತನ ಅಂದರೆ ಮಧ್ಯದ ಪದ ಹೊಡೆಯುವಂತಹ ಸೂತ್ರ. ಕಂಡುಹಿಡಿದು ಎಕ್ಸ್ ಬೆಲೆಯನ್ನು ಕಂಡುಹಿಡಿದು ಆಮೇಲೆ ಅದರ ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಬೇಕಂತೆ. ಓಕೆನಾ? ಬರ್ರಿ ನೋಡೋಣ. ಫಸ್ಟ್ ಕ್ವಶನ್ ಬರ್ಕೊಳ್ಳೋಣ. ತಡೀರಿ. 26ನೇದು ಇದು. ಓಕೆನಾ? ಏನು ಕೊಟ್ಟಿದ್ದಾರೆ? x² - 9x + 20. ಓಕೆ, ಬರ್ರಿ ಲೆಕ್ಕವನ್ನು ಸ್ಟಾರ್ಟ್ ಮಾಡೋಣ. ಇದು ಸಹಿತ ಈಸಿಯಾಗಿರೋ ಲೆಕ್ಕ. ಕಲ್ತ್ಕೊಂಡ್ರಿ ಅಂತಂದರೆ ಈಸಿಯಾಗಿ ಮಾರ್ಕ್ಸನ್ನು ಗಳಿಸ್ಬೋದು. ಫಸ್ಟು ಏನು ಮಾಡಬೇಕು? =0 ಅಂತ ಹೇಳಿ ಬರ್ಕೋಬೇಕು. ಸೆಕೆಂಡ್ ಸ್ಟೆಪ್ಪಲ್ಲಿ ಮೊದಲನೇ ಪದ ಮತ್ತು ಕೊನೆ ಪದ ಇದೆಯಲ್ಲ ಅದನ್ನು ಗುಣಾಕಾರ ಮಾಡಬೇಕು. ಓಕೆನಾ? ಮೊದಲನೇ ಪದ ಮತ್ತು ಗುಣಾಕಾರ ಮಾಡಿದಾಗ ಏನಾಗುತ್ತೆ? 20x² ಅಂಥೇಳಿ ಬರುತ್ತೆ. ಓಕೆ, ಈಗ ಈ ಮಧ್ಯದ ಪದ ಉಳಿತಲ್ಲ, ಮೊದಲನೇ ಪದ ತೊಗೊಂಡ್ವಿ, ಕೊನೆ ಪದ ತೊಗೊಂಡ್ವಿ, ಮಧ್ಯದ ಪದ ಒಂದು ಉಳಿತು, ಹೌದಿಲ್ಲ? ಅದನ್ನು ಎಲ್ಲಿ ಬರೀಬೇಕು? ಈ ಕಡೆ 9x ಅಂಥೇಳಿ ಬರೀಬೇಕು. ಸರಿನಾ? ಈಗ 2 ಸಂಖ್ಯೆಗಳನ್ನು ಕಂಡುಹಿಡಿಬೇಕು. ಆ 2 ಸಂಖ್ಯೆಗಳು ಏನಾಗಿರಬೇಕು? ಗುಣಾಕಾರ ಮಾಡಿದಾಗ 20x² ಬರಬೇಕು. ಕೂಡಿಸು ಅಥವಾ ಕಳೆ ಮಾಡಿದಾಗ ಏನು ಬರಬೇಕು? -9. ಫಾರ್ ಎಕ್ಸಾಂಪಲ್ 10x 2x ಅಂತ ತೊಗೊತೀನಿ. 10 2 20, x × x x² ಬಂತ ಗುಣಾಕಾರ ಮಾಡಿದಾಗ. ಆದರೆ ನೋಡಿರಿ, 10ರಲ್ಲಿ 2 ಕೂಡಿಸಿದ್ರೆ ಎಷ್ಟು? 12. 9x ಅಂತೂ ಬರ್ತಾ ಇಲ್ಲ. 10ರಲ್ಲಿ 2 ಕಳೆದ್ರೆ ಎಷ್ಟು? 8. ಆವಾಗಾದ್ರೂ ಉತ್ತರ ಬರ್ತಾ ಇದೆಯಾ? ಇಲ್ಲ. ಹಾಗಾದರೆ ನಾವು ಈ ಜೋಡಿಗಳನ್ನು ಏನು ಮಾಡ್ದು? ತೊಗೋಬಾರ್ದು. ಮತ್ತು ಯಾವ್ದಾದ್ರು ಜೋಡಿ ಇರುತ್ತಾ ನೋಡ್ರಿ? ಯಾವ ಜೋಡ್ರಿ ಹೇಳ್ರಿ? 5x ಮತ್ತೊಂದು ಯಾವುದು? 4x. ಸರಿನಾ? 5 4 20. x × x x². ಸರಿ. ನೆಕ್ಸ್ಟು 5ರಲ್ಲಿ 4 ಕಳೆದ್ರೆ 1. ಅವಾಗಂತೂ ಬರ್ತಾ ಇಲ್ಲ. 5ರಲ್ಲಿ 4 ಕೂಡಿಸಿದ್ರೆ ಎಷ್ಟು? 9 ಅಲ್ವಾ? ಇವಾಗ ಬಂತು ಉತ್ತರ. ಹಾಗಾದರೆ ಏನಂತ ಬರಿತೀರಿ? 5x ಮತ್ತೊಂದು ಯಾವುದು? 4x. ಈಗ ಇಲ್ಲಿ ಮೈನಸ್ ಬರ್ತಾ ಇದೆ. ಕೆಳಗಡೆ ಸಂಖ್ಯೆ ತೊಗೊಂಡಿದ್ದೀವಲ್ಲ, ಅಲ್ಲೇನಾದ್ರು ಮೈನಸ್ ಬರ್ತಿದ್ರೆ ನಾವಿದು 2ರಲ್ಲಿ ಯಾವ್ದು ದೊಡ್ಡ ಸಂಖ್ಯೆ ಇದೆಯೋ ಅದಕ್ಕೆ ಮೈನಸನ್ನು ಹಾಕಬೇಕು. 5x ಮತ್ತು 4xರಲ್ಲಿ ದೊಡ್ಡ ಸಂಖ್ಯೆ ಯಾವುದು ಹೇಳ್ರಿ? 5x ಅಲ್ವಾ? ಅದಕ್ಕೆ ಮೈನಸ್ ಹಾಕದೆ. ಇಲ್ಲಿ ಯಾವ ಚಿಹ್ನೆ ಇದೆ ನೋಡ್ರಿ? ಪ್ಲಸ್. ಇಲ್ಲೂ ಪ್ಲಸ್ 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 ಬರುತ್ತೆ. ಇಲ್ಲಿ ಯಾವ ಚಿಹ್ನೆ ಹಾಕಿದ್ರೆ ಇಲ್ಲಿ ಪ್ಲಸ್ ಬರುತ್ತೆ? ಇಲ್ಲಿ ನೋಡಿ, ಪ್ಲಸ್ ಹಾಕಿ ನೋಡ್ತೀನಿ. ಪ್ಲಸ್ ಮೈನಸ್ ಮೈನಸ್ ಆಗುತ್ತೆ. ಆಗಲ್ಲ. ಇಲ್ಲಿ ಯಾವ ಚಿಹ್ನೆ ಹಾಕಬೇಕಾಯ್ತು? ಮೈನಸ್ 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 ಪ್ಲಸ್. ಅರ್ಥ ಆಯ್ತಾ? ಈಗ ಬರ್ರಿ ಈ ಕಡೆ ನೋಡ್ರಿ. x² x² ಅಂತ ಹಾಗೆ ಹೇಳ್ತೀನಿ. ನೆಕ್ಸ್ಟ್ ಈ ಮಧ್ಯದ ಪದ ಬರಿಬಾರ್ದು. ಅದ್ರ ಬದಲಾಗಿ ಯಾವ್ದು ಬರಿಬೇಕು? ಕೊನೆ ಪದ =0. ಬಾಕಿದೆಲ್ಲ ಹಾಗೆ ಬರಿಬೇಕು. ಈ ಮಧ್ಯದ ಪದದ ಬದಲಾಗಿ ನಾವು ಏನಂತ ಬರಿಬೇಕು? -5x - 4x ಅಂತ ಬರಿಬೇಕು. -5x - 4x. ಸರಿನಾ? ಈಗ ಇಲ್ಲಿ ತನಕ ಸ್ಟೆಪ್ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಇದಿಷ್ಟು ಮಾಡೋದು ತುಂಬ ಇಂಪಾರ್ಟೆಂಟ್. ಯಾವ್ದು 2ನ್ನು ಗುಣಿಸಿದ್ರೆ 20x² ಬರುತ್ತೆ ನೋಡಬೇಕು. ಕೂಡಿಸಿದಾಗ -9x ಬರುತ್ತೆ ಅಂತ ಚೆಕ್ ಮಾಡ್ಕೋಬೇಕು. ಸರಿನಾ? ಈ ಥರ ಸಂಖ್ಯೆಗಳನ್ನು ತೊಗೊಂಡು ಚೆಕ್ ಮಾಡ್ಕೊಳ್ರಿ.
ಓಕೆ. ನೆಕ್ಸ್ಟ್ ನೋಡಿರಿ, ಇದು ಒಂದು ಗುಂಪು ಮಾಡಬೇಕು, ಇದು ಒಂದು ಗುಂಪು ಮಾಡಬೇಕು. ಓಕೆನಾ. ಇದು ಎರಡರಲ್ಲಿ ಯಾವ್ದು ಕಾಮನ್ ಇದೆ? ಇಲ್ಲೂ ಎಕ್ಸ್ ಇದೆ, ಇಲ್ಲೂ ಎಕ್ಸ್ ಇದೆ. ಎಕ್ಸ್ ಕಾಮನ್ ಆಯಿತಾ? ಹಾಂ, ಇಲ್ಲಿ ಒಂದು ಎಕ್ಸ್ ಕಾಮನ್ ತೆಗೆದಾದ್ಮೇಲೆ ಇಲ್ಲೇನು ಉಳಿತು? ಎಕ್ಸ್ ಮೈನಸ್ 5. ಇಲ್ಲಿ ಎಕ್ಸ್ ಹೊರಗೆ ತೆಗೆದಿದ್ದೀವಲ್ಲ, ಅದಕ್ಕೆ ಇದು ಉಳಿತು. ಇಲ್ಲಿ ಚಿಹ್ನೆಯನ್ನು ಆಮೇಲೆ ಹಾಕೋಣ. ಇಲ್ಲಿ 4 ಇದೆ, ಇಲ್ಲಿ 20 ಇದೆ. ಇಲ್ಲಿ ಎಕ್ಸ್ ಇದೆ, ಇಲ್ಲಿ ಎಕ್ಸ್ ಅಂತೂ ಇಲ್ಲ. ಹಾಗಾದರೆ ಸಂಖ್ಯೆಯಲ್ಲೇ ಯಾವುದೋ ಕಾಮನ್ ಇರಬೇಕಲ್ವಾ? ನೋಡಿರಿ, ಈಗ 20. ಈ 20ರಲ್ಲಿ 4 ಅನ್ನೋದು ಬರುತ್ತೆ ಇಲ್ಲ ನೋಡೋಣ. 2 10, 2 5, 5 1. ನೋಡ್ರಿ, 2 2 4 ಅಲ್ವಾ? ಹಾಗಾದರೆ 4 ಅಂತೂ ಇದೆ, ಹೌದಿಲ್ಲ ಇಲ್ಲಿ? ಹಾಂ, ಹಾಗಾದರೆ ಕಾಮನ್ ಯಾವ್ದು ತೆಗಿತೀರಿ? 4. ಇಲ್ಲಿ ಏನು ಇದೆ ಉಳಿತು? 4 ತೆಗೆದಾದ್ಮೇಲೆ ಎಕ್ಸ್. ಆಮೇಲೆ ಇಲ್ಲಿ ಚಿಹ್ನೆ ನೋಡ್ರಿ, ಈ ಬ್ರ್ಯಾಕೆಟಲ್ಲಿ ಏನಿದೆಯೋ ಈ ಬ್ರ್ಯಾಕೆಟಲ್ಲೂ ಅದೇ ಬರಬೇಕು. ಹಾಗಾಗಿ ಮೈನಸ್ ಬರುತ್ತೆ. 4 ಎಷ್ಟಲೇ 20 ಇಲ್ಲಿ ನೋಡ್ರಿ, 4 ಇಲ್ಲಿ ಹೊರಗೆ ತೆಗೆದಾದ್ಮೇಲೆ ಏನು ಉಳಿತು ಹೇಳ್ರಿ? ಇಲ್ಲಿ 5 ಅಲ್ವಾ? ಹಾಗಾಗಿ ಇಲ್ಲಿ 5 ಈಕ್ವಲ್ ಟು ಎಷ್ಟು? 0. ಇಲ್ಲೊಂದು ಚಿಹ್ನೆ ಬರಬೇಕು. ಆ ಚಿಹ್ನೆ ಹೇಗೆ ಬರುತ್ತೆ ನೋಡ್ರಿ? ಇಲ್ಲಿ ಯಾವ ಚಿಹ್ನೆ ಹಾಕಿದ್ರೆ ಇಲ್ಲಿ ಪ್ಲಸ್ ಬರುತ್ತೆ ನೋಡ್ರಿ. ಮೈನಸ್ ಇದೆ, ಇಲ್ಲಿ ಪ್ಲಸ್ ಹಾಕಿದ್ರೆ ಬರುತ್ತಾ? ಪ್ಲಸ್ ಮೈನಸ್ ಮೈನಸ್ ಬರಲ್ಲ. ಇಲ್ಲಿ ಯಾವ ಚಿಹ್ನೆ ಹಾಕಬೇಕು? ಮೈನಸ್. ಮೈನಸ್ 4 ಗುಣಿಸು ಎಕ್ಸ್ ಮೈನಸ್ 4. ಮೈನಸ್ ಮೈನಸ್ ಪ್ಲಸ್. 4 5 20. ಓಕೆನಾ. ಈಗ ಈ ಬ್ರ್ಯಾಕೆಟಲ್ಲಿ ಇರೋದು ಒಂದು ಕಡೆ ಬರೀತೀವಿ, ಒಂದೇ ಸಲ ಬರೆಯೋದು. ಹಾಂ, ಈಗ ಈ ಬ್ರ್ಯಾಕೆಟಲ್ಲಿರೋದು ಬರೆದಾದ್ಮೇಲೆ ಇಲ್ಲೇನು ಉಳಿತು? ಎಕ್ಸ್. ಈ ಬ್ರ್ಯಾಕೆಟಲ್ಲಿರೋದು ಬರೆದಾದ್ಮೇಲೆ ಇಲ್ಲೇನು ಉಳಿತು? ಮೈನಸ್ 4 ಈಕ್ವಲ್ ಟು ಎಷ್ಟಾಯಿತು? 0. ಈಗ ಎಕ್ಸ್ ಇದಕ್ಕೆ ಸಪ್ರೇಟಾಗಿ 0 ಒಟ್ಟಿಗೆ 0 ಇದೆಯಲ್ಲ, ನಾವೇನು ಮಾಡೋಣ? ಸಪ್ರೇಟಾಗಿ 0ನ ಹಾಕೋಣ, ಸರಿನಾ? ನೆಕ್ಸ್ಟ್ ನೋಡಿರಿ, ಎಕ್ಸ್ ಮೈನಸ್ 5. ಎಕ್ಸ್ ಈ 5 ಮೈನಸ್ 5 ಆ ಕಡೆ ತೊಗೊಂಡೋದ್ರೆ ಏನಾಯಿತು? ಪ್ಲಸ್ 5. ನೆಕ್ಸ್ಟ್ ಸ್ಟೆಪ್ ನೋಡಿರಿ, ಎಕ್ಸ್ ಮೈನಸ್ 4 ಇದೆ, ಆ ಕಡೆ ತೊಗೊಂಡೋದಾಗ ಏನಾಯಿತು? ಪ್ಲಸ್ 4 ಆಯಿತು, ಸರಿನಾ? ಇದು ಶೂನ್ಯತೆಗಳು. ಇದು ಎಕ್ಸ್, ಇಲ್ಲೊಂದು ಎಕ್ಸ್ ಬಂದಿದೆ, ಇಲ್ಲೊಂದು ಎಕ್ಸ್ ಬಂದಿದೆ ಅಲ್ವಾ? ಇದೇನಿದು? ಶೂನ್ಯತೆಗಳು. ಶೂನ್ಯತೆಗಳನ್ನು ನಾವು ಏನಂತ ಕರಿತೀವಿ? ಒಂದನ್ನು ಆಲ್ಫಾ ಅಂತ ಕರಿತೀವಿ, ಮತ್ತೊಂದನ್ನು ಬೀಟಾ ಅಂತೇಳಿ ಕರಿತೀವಿ. ಕ್ವಶನ್ ಇಲ್ಲಿಗೆ ಮುಗಿತಾ? ಶೂನ್ಯತೆಗಳನ್ನಂತೂ ಕಂಡು ಹಿಡ್ದಾಯಿತು. ಇಲ್ಲಿಗೆ ಏನು ಮಾಡ್ತಾರೆ? 2 ಮಾರ್ಕ್ಸ್ ಕೊಡ್ತಾರೆ ನಿಮಗೆ. ಆದರೆ ಇಲ್ಲೇನು ಮಾಡಬೇಕು? ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಬೇಕು. ಅದಕ್ಕೆ 1 ಮಾರ್ಕ್ಸ್ ಇರುತ್ತೆ. ಅದು ಹೇಗೆ ಮಾಡಬೇಕು ನೋಡ್ತಾ ಹೋಗಿ. ಸಹಗುಣಕಗಳ ಸಂಬಂಧವನ್ನು ತಾಳೆ ನೋಡೋದು. ಆಲ್ಫಾ ಪ್ಲಸ್ ಬೀಟಾ ಈಕ್ವಲ್ ಟು ಮೈನಸ್ b/a ಅಂಥೇಳಿ ಒಂದು ಸೂತ್ರ ಬರುತ್ತೆ. ಓಕೆನಾ. ಇಲ್ಲಿ ಮತ್ತೊಂದು ಸೂತ್ರನೂ ಬರುತ್ತೆ. ಯಾವುದು? ಆಲ್ಫಾ ಬೀಟಾ ಈಕ್ವಲ್ ಟು c/a ಅಂಥೇಳಿ. ಇಲ್ಲಿ ಬಿ ಯಾವುದು ಎ ಯಾವುದು ಅಂತ ಕಂಡು ಹಿಡ್ಕೋಬೇಕಲ್ಲ. ಸರಿ, ಕ್ವಶನ್ ಮೂಲಕ ಕಂಡು ಹಿಡಿಯೋಣ. x² ಮೈನಸ್ 9x ಪ್ಲಸ್ 20 ಈಕ್ವಲ್ ಟು 0. ಇದು ಯಾವ ಫಾರ್ಮಲ್ಲಿದೆ? ax² ಪ್ಲಸ್ bx ಪ್ಲಸ್ c ಈಕ್ವಲ್ ಟು 0 ಈ ಫಾರ್ಮಲ್ಲಿದೆ. x² ಜಾಗದಲ್ಲಿ x² ಇದೆಯಾ? ಎಕ್ಸ್ ಜಾಗದಲ್ಲಿ ಎಕ್ಸ್ ಇದೆಯಾ? ಹಾಗಾದರೆ ಎ ಜಾಗದಲ್ಲಿ ಏನಿದೆ? ಏನೂ ಇಲ್ಲರಿ ಟೀಚರ್. ಹಾಗಾದರೆ ಏನಿದೆ ಅಂಥೇಳಿ ಅರ್ಥ? ಏನೂ ಇಲ್ಲ ಅಂದರೆ ಒಂದಿದೆ ಅಂಥೇಳಿ ಅರ್ಥ. ಓಕೆನಾ. ಹಾಂ, ಎಕ್ಸ್ ಜಾಗದಲ್ಲಿ ಎಕ್ಸ್ ಇದೆ. ಬಿ ಜಾಗದಲ್ಲಿ ಏನಿದೆ ನೋಡ್ರಿ? ಬಿ ಜಾಗದಲ್ಲಿ ಮೈನಸ್ 9 ಇದೆ. ಸಿ ಜಾಗದಲ್ಲಿ ಏನಿದೆ? 20 ಇದೆ. ಓಕೆನಾ. ಅರ್ಥ ಆಯ್ತಾ? ಈಗ ಹೇಗೆ ಕಂಡುಹಿಡಿಯೋದು ಎ ಬಿ ಸಿನ? ಇಲ್ಲಿ ನೋಡ್ರಿ, x² ಜಾಗದಲ್ಲಿ x² ಇರುತ್ತೆ, ಎ ಜಾಗದಲ್ಲಿ ಏನೂ ಇಲ್ಲ ಅಂದರೆ ಒಂದಿದೆ ಅಂತೇಳಿ ಅರ್ಥ. ಎಕ್ಸ್ ಜಾಗದಲ್ಲಿ ಎಕ್ಸ್ ಇದೆ, ಬಿ ಜಾಗದಲ್ಲಿ ಏನಿರುತ್ತೆ? ಮೈನಸ್ 9 ಅಲ್ವಾ? ಹಾಂ, ಈಗ ನೋಡ್ತಾ ಬರ್ರಿ. ಆಲ್ಫಾ ಜಾಗದಲ್ಲಿ ಏನು ಬರೀಬೇಕು? ಇದನ್ನು ಆಲ್ಫಾ ಅಂತ ಕನ್ಸಿಡರ್ ಮಾಡಿದ್ದೀವಲ್ಲ, ಹಾಗಾದ್ರೆ ಏನು ಬರೀಬೇಕಿಲ್ಲಿ? 5. ಆಮೇಲೆ ಯಾವ ಚಿಹ್ನೆ? ಪ್ಲಸ್. ಬೀಟಾ ಜಾಗದಲ್ಲಿ ಏನು ಬರೀತೀರಿ? 4 ಈಕ್ವಲ್ ಟು ಆಮೇಲೆ ಯಾವ ಚಿಹ್ನೆ ಇದೆ? ಮೈನಸ್. ಬಿ ಜಾಗದಲ್ಲಿ ಏನು ಬರೀಬೇಕು ಹೇಳ್ರಿ? ಮೈನಸ್ 9. ಎ ಜಾಗದಲ್ಲಿ ಏನು ಬರೀಬೇಕು ಹೇಳ್ರಿ? 1. 5 ಪ್ಲಸ್ 4 9 ಈಕ್ವಲ್ ಟು ಮೈನಸ್ ಮೈನಸ್ ಪ್ಲಸ್. ಅಕ್ಕಪಕ್ಕ 2 ಚಿಹ್ನೆಗಳು ಬರೋ ಹಾಗಿಲ್ಲ, ಅದಕ್ಕೆ ಅದನ್ನು ಗುಣಿಸ್ಕೊಂಡ್ಬಿಡ್ಬೇಕು ಬ್ರ್ಯಾಕೆಟ್ ಇದ್ದರೆ. ಮೈನಸ್ ಮೈನಸ್ ಪ್ಲಸ್ 9. ಭಾಗಾಕಾರದಲ್ಲಿ 1 ಬಂದರೆ ಬರೆಯೋ ಅವಶ್ಯಕತೆ ಇಲ್ಲ. ಇಲ್ಲೂ 9 ಬಂದಿದೆ, ಇಲ್ಲೂ 9 ಬಂದಿದೆ, ಹಾಗಾಗಿ ಉತ್ತರ ಕರೆಕ್ಟ್ ಇದೆ. ಈಗ ಇಲ್ಲಿ ಬರ್ರಿ. ಆಲ್ಫಾ ಅಂದರೆ 5, 2 ಮಧ್ಯೆ ಯಾವುದು ಚಿಹ್ನೆ ಕಾಣಿಸ್ತಿಲ್ಲ ಅಂದರೆ ಯಾವ ಚಿಹ್ನೆ? ಗುಣಾಕಾರ. ಬೀಟಾ ಅಂದರೆ ಯಾವುದು? 4 ಈಕ್ವಲ್ ಟು ಸಿ ಜಾಗದಲ್ಲಿ ಏನು ಹಾಕಬೇಕು? 20 ಭಾಗಿಸು ಎ ಜಾಗದಲ್ಲಿ ಏನು ಹಾಕಬೇಕು? 1. ನೋಡ್ರಿ, ಬೆಲೆ ಹಾಕೋದು ನೋಡ್ರಿ. ಆಲ್ಫಾ ಜಾಗದಲ್ಲಿ ಆಲ್ಫಾ ಹಾಕಿದೆ, ಯಾವುದು ಚಿಹ್ನೆ ಕಾಣಿಸ್ಲಿಲ್ಲ, ಗುಣಾಕಾರ ಹಾಕಿದೆ. ಬೀಟಾ ಜಾಗದಲ್ಲಿ ಬೀಟಾ ಹಾಕಿದೆ, ಈಕ್ವಲ್ ಟು ಜಾಗದಲ್ಲಿ ಈಕ್ವಲ್ ಟು, ಸಿ ಜಾಗದಲ್ಲಿ ಸಿ, ಭಾಗಿಸು ಜಾಗದಲ್ಲಿ ಭಾಗಿಸು, ಎ ಜಾಗದಲ್ಲಿ ಎ ಬೆಲೆಯನ್ನು ಹಾಕಿದ್ದೀನಿ. ಬೆಲೆ ಹಾಕೋದು ಇಷ್ಟೇ ಸಿಂಪಲ್. 5 4 ಎಷ್ಟು? 20 ಈಕ್ವಲ್ ಟು ಎಷ್ಟಾಯಿತು? 20. ಭಾಗಾಕಾರದಲ್ಲಿ 1 ಬಂದರೆ ಅದನ್ನು ಬರೆಯೋ ಅವಶ್ಯಕತೆ ಇಲ್ಲ ಹೇಳಿದ್ದೆ. ಸೊ ಇಲ್ಲೂ 20, ಇಲ್ಲೂ 20. ಹಾಗಾದರೆ ನಮ್ಮ ಉತ್ತರ ಏನಾಗಿದೆ? ಕರೆಕ್ಟಾಗಿದೆ ಅಂಥೇಳಿ ಅರ್ಥ. ಓಕೆನಾ. ಸರಿ ಸರಿ ಈಗ 3ನೇ ಕ್ವಶನನ್ನು ನೋಡೋಣ ಬರ್ರಿ. ಅಂದರೆ 27ನೇ ಕ್ವಶನ್ನು.
ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದಗಳು ಸಮ ಎಂದು ಸಾಧಿಸಿ ಅಂಥೇಳಿ. ಸರಿನಾ? ಇದು ಕಂಪಲ್ಸರಿ ಕ್ವಶನ್ನು, ಪ್ರತಿಯೊಂದು ಕ್ವಶನ್ ಪೇಪರಲ್ಲೂ ಬಂದೇ ಬರುತ್ತೆ. ಓಕೆ, ನೋಡೋಣ ಬರ್ರಿ ಏನಂಥೇಳಿ. ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದಗಳು ಸಮ ಎಂದು ಸಾಧಿಸಿ. ಈಗ ನೋಡ್ರಿ, ವೃತ್ತದ ಪ್ರಕಾರ ಒಂದು ವೃತ್ತ ಬೇಕು. ಸರಿನಾ? ವೃತ್ತದ ಪ್ರಕಾರ ಏನು ಬೇಕು? ಒಂದು ವೃತ್ತ ಬೇಕು. ವೃತ್ತದ ಮಧ್ಯ ಬಿಂದು ಇದೆಯಲ್ಲ, ಕೇಂದ್ರ ಬಿಂದು, ಅದಕ್ಕೆ ನಾನು ಓ ಅಂತೇಳಿ ಹೆಸರು ಕೊಡ್ತೀನಿ. ಈಗ ಮತ್ತೊಂದೇನು ಹೇಳಿದ್ದಾರೆ? ಬಾಹ್ಯ ಬಿಂದುವಿನಿಂದ, ಒಂದು ಬಾಹ್ಯ ಬಿಂದು ಅಂತೂ ಬೇಕಲ್ವಾ? ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳು ಅಂದರೆ ಗೊತ್ತಿದೆಯಲ್ವಾ? ಒಂದೇ ಒಂದು ಬಿಂದುವಿನಲ್ಲಿ ವೃತ್ತವನ್ನು ಟಚ್ ಮಾಡ್ಕೊಂಡು ಹೋಗಬೇಕು. ಈಗ ಇಲ್ಲೊಂದು ಬಿಂದು ಇದೆಯಲ್ಲ, ಇದಕ್ಕೊಂದು ಹೆಸರು ಕೊಡ್ತೀನಿ. ಬಾಹ್ಯ ಬಿಂದುಗೆ ಪಿ ಅಂತೇಳಿ ಹೆಸರು ಕೊಡ್ತೀನಿ. ಓಕೆನಾ? ಏನಂತ ಹೆಸರು ಕೊಡ್ತೀನಿ? ಪಿ. ಈಗ ನಾವೇನು ಮಾಡೋಣ? ಸ್ಪರ್ಶಕಗಳನ್ನು ಎಳಿಬೇಕಲ್ವಾ? ಬರ್ರಿ ಸ್ಪರ್ಶಕಗಳನ್ನು ಎಳಿ. ಸ್ಪರ್ಶಕ ಅಂದರೆ ಏನು ಅಂತ ಹೇಳ್ರಿ? ಒಂದೇ ಒಂದು ಬಿಂದುವಿನಲ್ಲಿ ಟಚ್ ಮಾಡ್ಕೊಂಡು ಹೋಗ್ಬೇಕು. ಇಲ್ಲಿ ನೋಡ್ರಿ, ಇಲ್ಲೊಂದು ಬಿಂದುವಿನಲ್ಲಿ ಟಚ್ ಆಗಿದೆ ಅಲ್ವಾ? ಹಾಂ, ಇಲ್ಲಿ ನೋಡ್ರಿ, ಇಲ್ಲೂ ಸಹಿತ ಒಂದು. ಈ ಬಾಹ್ಯ ಬಿಂದುವಿನಿಂದ ನಾವು ಒಟ್ಟಾಗಿ 2 ಸ್ಪರ್ಶಕಗಳನ್ನು ಎಳಿಬಹುದು. ಎಷ್ಟು ಸ್ಪರ್ಶಕಗಳನ್ನು ಹೇಳ್ರಿ? 2 ಸ್ಪರ್ಶಕಗಳು. ಇಲ್ಲೊಂಚೂರು ಡಿಫ್ರೆನ್ಸ್ ಆಯಿತು, ನೀವು ಈ ಥರ ಹಾಕ್ಲಿಕ್ಕೆ ಹೋಗ್ಬೇಡ್ರಿ. ಓಕೆ, ಈಗ ನಾನಿಲ್ಲಿ ಹೆಸರನ್ನು ಕೊಡ್ತೀನಿ. ಏನು ಕೊಡ್ತೀನಿ ನೋಡ್ರಿ? ಇಲ್ಲಿ ಎ ಅಂತೇಳಿ ಕೊಡ್ತೀನಿ, ಇಲ್ಲಿ ಬಿ ಅಂತ ಹೇಳಿ ಕೊಡ್ತೀನಿ. ಓಕೆನಾ? ಸರಿ, ಈಗ ನೋಡ್ರಿ, ಫಸ್ಟು ದತ್ತವನ್ನು ಬರಬೇಕು. ಸಾಧಿಸಿ ಅಂತೇಳಿ ಕೇಳಿದಾರಲ್ಲ, ನೋಡ್ರಿ ದತ್ತ ಏನು ಹೇಳಿದ್ದಾರೆ ನೋಡ್ರಿ? ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದಗಳು ಸಮ. ಬಾಹ್ಯ ಬಿಂದು ಇದೆ, ವೃತ್ತ ಇದೆ, ಮತ್ತು ಸ್ಪರ್ಶಕ ಇದೆ. ಸರಿನಾ? ಅದನ್ನು ಬರ್ಕೊಳ್ಳೋಣ. ಸರಿ, ಏನಂತ ಬರಿತೀರಿ ಹೇಳ್ರಿ? ಓ ಕೇಂದ್ರ ಬಿಂದು ಇರುವ ವೃತ್ತ, ಅಥವಾ ಓ ಕೇಂದ್ರ ಬಿಂದು ಅಂತ ಬರೆದರೆ ಸಾಕು. ಪಿ ಅನ್ನೋದೇನಿಲ್ಲಿ? ಬಾಹ್ಯ ಬಿಂದು. ಓ ಕೇಂದ್ರ ಬಿಂದು, ಪಿ ಅನ್ನೋದು ಬಾಹ್ಯ ಬಿಂದು, ಮತ್ತು ಎ ಪಿ ಮತ್ತು ಬಿ ಪಿ ಇದಾವಲ್ಲ, ಅವೇನು ಹೇಳ್ರಿ? ಸ್ಪರ್ಶಕಗಳು. ಎ ಪಿ ಮತ್ತು ಬಿ ಪಿ ಸ್ಪರ್ಶಕಗಳು ಅಂಥೇಳಿ ಬರೀಬೇಕು. ಸರಿನಾ? ಇದು ನಮ್ಮ ದತ್ತ. ಓಕೆ, ನೆಕ್ಸ್ಟು ಸಾಧನೀಯ ಅಂಥೇಳಿ ಬರುತ್ತೆ. ಏನು ಹೇಳ್ರಿ? ಸಾಧನೀಯ ಏನು ಮಾಡಬೇಕು? ಸ್ಪರ್ಶಕಗಳಿದಾವಲ್ಲ, ಅವುಗಳ ಉದ್ದ ಏನಾಗಿರುತ್ತೆ? ಸಮ. ಸ್ಪರ್ಶಕಗಳು ಯಾವ್ಯಾವುದು ಹೇಳ್ರಿ? ಎ ಪಿ ಮತ್ತು ಬಿ ಪಿ. ಉದ್ದ ಸಮ ಅಂದರೆ ಏನು ಅರ್ಥ ಹೇಳ್ರಿ? ಎ ಪಿ ಈಕ್ವಲ್ ಟು ಬಿ ಪಿ ಅಂಥೇಳಿ ನಾವು ಸಾಧಿಸಬೇಕು. ಓಕೆನಾ? ಹಾಂ, ನೆಕ್ಸ್ಟು ಇಲ್ಲಿ ರಚನೆ ಮಾಡ್ಕೋಬೇಕು. ಯಾಕೆ ರಚನೆ ಮಾಡ್ಕೋಬೇಕು? ಇಷ್ಟು ವರ್ಷ ನೀವು ಸಾಧನೆ ಕಲ್ತಿದ್ದೀರಲ್ವಾ? ಏನು ಕಲ್ತಿದ್ದೀರ ಹೇಳಿ? ಸಾಧನೆಯಲ್ಲಿ ಯಾವುದಾದ್ರೂ 2 ತ್ರಿಭುಜಗಳಿರಬೇಕು. ತ್ರಿಭುಜಗಳಿದ್ದರೆ ಅದನ್ನು ಏನು ಮಾಡ್ಬೇಕು? ನಾವು ಸರ್ವಸಮ ಅಂತ ಸಾಧಿಸ್ಬಿಟ್ಟು ಆಮೇಲೆ ಏನು ಮಾಡಬೇಕು ಹೇಳ್ರಿ? ನಾವು ಈ ಉತ್ತರವನ್ನು ಕಂಡ್ಕೋಬೇಕು. ಇಲ್ಲೆಲ್ಲರೂ ತ್ರಿಭುಜಗಳು ಕಾಣಿಸ್ತಾ ಇದೆಯಾ? ಇಲ್ಲ ಅಲ್ವಾ? ಈಗ 2 ತ್ರಿಭುಜಗಳು ಬೇಕು. ಹೇಗೆ ಸಿಗುತ್ತೆ ತ್ರಿಭುಜಗಳು? ನೋಡ್ರಿ, ಇಲ್ಲಿ ನೋಡ್ರಿ, ನಾನು ಏನು ಮಾಡ್ತೀನಿ ಅಂಥೇಳಿ, ಇಲ್ಲಿ ಓ ಎ ಇದನ್ನು ಜಾಯಿನ್ ಮಾಡ್ತೀನಿ. ನೆಕ್ಸ್ಟ್ ನೋಡ್ರಿ, ಯಾವ್ದು ಜಾಯಿನ್ ಮಾಡ್ತೀನಿ? ಓ ಬಿ ಇದನ್ನು ಜಾಯಿನ್ ಮಾಡ್ತೀನಿ. ನೆಕ್ಸ್ಟ್ ನೋಡ್ರಿ, ಯಾವ್ದು ಜಾಯಿನ್ ಮಾಡ್ತೀನಿ? ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಓ ಪಿ. ಈ ಓ ಪಿಯನ್ನು ಸಹಿತ ಏನು ಮಾಡ್ತೀನಿ ಹೇಳ್ರಿ? ಜಾಯಿನ್ ಮಾಡ್ತಾ ಹೋಗ್ತೀನಿ. ಸರಿನಾ? ಈಗೇನಾಗುತ್ತೆ ನೋಡ್ರಿ? ಎ ಒ ಪಿ ಇಲ್ಲೊಂದು ತ್ರಿಭುಜ ಸಿಕ್ತಾ? ಬಿ ಒ ಪಿ ಇಲ್ಲೊಂದು ತ್ರಿಭುಜ ಸಿಕ್ತಾ? ಹಾಂ, ಈಗ ನಾವು ರಚನೆಯನ್ನು ಬರೆಯೋಣ. ಏನೇನು ಸೇರಿಸಿದ್ವಿ? ಒ ಎ, ಒ ಬಿ, ಒ ಪಿಗಳನ್ನು ಸೇರಿಸಿದೆ. ಇದನ್ನು ಬರೆದ್ರೆ ಆಯಿತು. ಒ ಎ, ಒ ಬಿ ಮತ್ತು ಒ ಪಿಗಳನ್ನು ಸೇರಿಸಿದೆ ಅಂಥೇಳಿ ಬರೆದ್ರೆ ಮುಗೀತು. ಸರಿನಾ? ಹಾಂ, ದತ್ತ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಸಾಧನೀಯ, ಆಮೇಲೆ ರಚನೆ. ಈಗ ಬರೋದು ನೆಕ್ಸ್ಟ್ ಯಾವುದು? ಸಾಧನೆ. ಸರಿ, ಏನು ಹೇಳ್ರಿ? ಸಾಧನೆಯಲ್ಲಿ ಏನು ಮಾಡಬೇಕು? 2 ತ್ರಿಭುಜಗಳನ್ನು ಕನ್ಸಿಡರ್ ಮಾಡಬೇಕು ಅಂತ ಹೇಳಿ. ಯಾವ್ದು ಹೇಳ್ರಿ? ತ್ರಿಭುಜ ಎ ಒ ಪಿ ಮತ್ತು ತ್ರಿಭುಜ ಬಿ ಒ ಪಿಗಳಲ್ಲಿ. ಸರಿನಾ? ನೋಡ್ತಾ ಹೋಗ್ರಿ, ಯಾವುದಾದ್ರೂ 3 ಅಂಶಗಳು ಸಮನಾಗಿರಬೇಕು. ಸಮನಾಗಿದ್ದರೆ ಇದು 2ನ್ನ ಸರ್ವಸಮ ಅಂತ ಬರಿಬೋದು. ಆಮೇಲೆ ಇದನ್ನು ಸತ್ರಿಯಾಬಾದಿಂದ ಪ್ರೂವ್ ಮಾಡ್ಬೋದು. ಸರ್ವಸಮ ತ್ರಿಭುಜದ ಅನುರೂಪ ಭಾಗಗಳು ಈ ಪಾಠದಿಂದ ನಾವು ಪ್ರೂವ್ ಮಾಡ್ಬೋದು. ಸರಿನಾ? ಇಲ್ಲಿ ನೋಡ್ರಿ, ಇದು ಒಂದು ವೃತ್ತ ಅಲ್ವಾ? ವೃತ್ತದಲ್ಲಿ ಎಲ್ಲ ತ್ರಿಜ್ಯಗಳು ಏನಾಗಿರ್ತವೆ? ಸಮನಾಗಿರ್ತವಲ್ಲ. ಹಾಗಾದರೆ ಒ ಎ ಮತ್ತು ಒ ಬಿ ಸಹಿತ ತ್ರಿಜ್ಯನೇ ಅಲ್ವಾ ಇದ್ರದ್ದು? ಹಾಗಾದರೆ 2 ಸಮ ಅಂತೇಳಿ ಬರೀಬಹುದಲ್ವಾ? ಒ ಎ ಈಕ್ವಲ್ ಟು ಏನರ್ಥ? ಒ ಬಿ. ಸರಿನಾ? ಈಗ ನಮಗೊಂದು ಪ್ರಮೇಯ ಗೊತ್ತಿದೆ. ಏನು ಹೇಳ್ರಿ? ಕೇಂದ್ರದಿಂದ ಲಂಬ ಎಳೆದಿರುವಂತಹ ಲಂಬ ಏನಾಗಿರ್ತದೆ? ಸ್ಪರ್ಶಕಕ್ಕೆ. ಕೇಂದ್ರದಿಂದ ಒಂದು ರೇಖೆಯನ್ನು ಎಳೆದಿರ್ತಾರಲ್ಲ, ಆ ರೇಖೆ ಸ್ಪರ್ಶಕಕ್ಕೆ ಯಾವತ್ತೂ ಏನಾಗಿರ್ತದೆ? ಲಂಬವಾಗಿರುತ್ತೆ. ಇದು ನಮ್ಮ ಪ್ರಮೇಯ. ಸರಿನಾ? ಹಾಗಾದರೆ ನಾವೇನಂತ ಬರಿಬೋದು? ಕೋನ ಎ ಈಕ್ವಲ್ ಟು ಕೋನ
ಬಿ ಎಷ್ಟು ಡಿಗ್ರಿ ಇದೆ? 90 ಡಿಗ್ರಿ. ಯಾಕೆ? ಪ್ರಮೇಯ ಅಂಥೇಳಿ ಬರಿಬೇಕು. ಪ್ರಮೇಯ ಯಾವುದು ಅಂಥೇಳಿ ಬರಿಬೇಕು. ಸರಿನಾ? ಹಾಂ, ನೆಕ್ಸ್ಟು ಆಯಿತಾ? ನೆಕ್ಸ್ಟ್ ಇದು ನೋಡಿ, ಇದೊಂದು ತೊಗೊಂಡ್ವಿ. ನೆಕ್ಸ್ಟ್ ಏನು? ಇದು ಒ ಪಿ ಈಕ್ವಲ್ ಟು ಒ ಪಿ. ಎರಡೂ ಬಾಹುಗಳು ಎರಡೂ ತ್ರಿಭುಜಗಳಲ್ಲಿ ಬರ್ತಾ ಇದೆ. ರೀಸನ್ ಏನಂತ ಬರಿತೀರಿ? ಉಭಯ ಸಾಮಾನ್ಯ ಬಾಹು ಅಂಥೇಳಿ ಬರಿತೀರಿ. ಇಲ್ಲೂ ಸಹಿತ ಒಂದು ರೀಸನ್ ಬರಿಬೇಕು. ಒ ಎ ಈಕ್ವಲ್ ಟು ಒ ಬಿ ಇದೆಯಲ್ಲ, ಏನಂತ ಬರಿತೀರಿ ಹೇಳ್ರಿ? ಒಂದೇ ವೃತ್ತದ ತ್ರಿಜ್ಯಗಳು. ಒಂದೇ ವೃತ್ತದ ಏನರ್ಥ? ತ್ರಿಜ್ಯಗಳು. ಸರಿನಾ? ಈಗ 3 ಅಂಶಗಳು ಸಮನಾಗಿದೆಯಾ? ಸಮನಾಗಿದೆ ಅಂತಂದರೆ ನಾವೇನು ಬರಿತೀವಿ? ತ್ರಿಭುಜ ಎ ಒ ಪಿ ಸರ್ವಸಮ ತ್ರಿಭುಜ ಬಿ ಒ ಪಿ. ಯಾಕೆ ಹೇಳ್ರಿ? ನೋಡ್ರಿ, ಇಲ್ಲಿ ಲಂಬಕೋನ ಇದೆಯಲ್ಲ, ಲಂಬಕೋನ ಅದಕ್ಕೆ ಅಭಿಮುಖವಾಗಿರೋದು ಯಾವುದು? ವಿಕರ್ಣ. ಉಳಿದಿರುವಂಥ ಯಾವುದಾದ್ರು ಒಂದು ಬಾಹು, ಅದು ಅಪ್ಲೈ ಆಗುತ್ತೆ. ಲಂಬಕೋನ ವಿಕರ್ಣ ಬಾಹು, ಈ ಪ್ರಮೇಯ ಅಪ್ಲೈ ಆಗುತ್ತೆ. ಇದು ಎಲ್ಲ ಎರಡೂ ಸರ್ವಸಮ ಇದೆ ಅಂತ ಅಂದಮೇಲೆ ಅದರ ಉಳಿದಿರುವಂಥ ಬಾಹುಗಳು ಸಮ ಇದೆಯಲ್ಲ, ಅರ್ಥ ಆಯ್ತಾ? ಈಗ ಏನಾಗುತ್ತೆ? ಎ ಪಿ ಈಕ್ವಲ್ ಟು ಬಿ ಪಿ ಅಂಥೇಳಿ ನಾವು ಬರೀಬಹುದು. ಎ ಪಿ ಈಕ್ವಲ್ ಟು ಬಿ ಪಿ. ಯಾಕೆ ಹೇಳ್ರಿ? ಸ ತ್ರಿ ಅ ಬ ಅಂಥೇಳಿ ಬರಿಬೋದು. ಓಕೆನಾ? ಸತ್ರಿಯ ಬ ಅಂದರೆ ಸರ್ವಸಮ ತ್ರಿಭುಜದ ಅನುರೂಪ ಭಾಗಗಳು ಅಂತೇಳಿ ಅರ್ಥ. ಓಕೆನಾ? ಹಾಂ, ಇಲ್ಲಿ ತನಕ ಇದು ಪ್ರಮೇಯ ಅಂತೂ 3 ಮಾರ್ಕ್ಸಿಗೆ ಫಿಕ್ಸ್ ಆಗಿ ಬಿದ್ದೇ ಬೀಳುತ್ತೆ ಈ ಪ್ರಮೇಯ. ಇದನ್ನು ಒಂಚೂರು ಪ್ರಾಕ್ಟೀಸ್ ಮಾಡ್ಕೊಂಬಿಡ್ರಿ. ಓಕೆನಾ? ಸರಿ, ನೆಕ್ಸ್ಟ್ ಕ್ವಶನ್ ನೋಡೋಣ ಬರ್ರಿ. ನೋಡ್ರಿ, 28ನೇ ಕ್ವಶನ್ ಏನಿದೆ? ಸೈನ್ ಎ ಪ್ಲಸ್ ಕಾಸೆಕ್ ಎ ಹೋಲ್ ಸ್ಕ್ವೇರ್ ಪ್ಲಸ್ ಕಾಸೆಕ್ ಪ್ಲಸ್ ಸೆಕ್ ಎ ಹೋಲ್ ಸ್ಕ್ವೇರ್ ಈಕ್ವಲ್ ಟು 7 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಪ್ಲಸ್ ಕಾಟ್ ಸ್ಕ್ವೇರ್ ಎ ಎಂದು ಸಾಧಿಸಿ ಅಂಥೇಳಿ. ಇದು ತ್ರಿಕೋನಮಿತಿಗೆ ಸಂಬಂಧಪಟ್ಟಿರೋದು. ಈಸಿಯಾಗಿದೆ ನೋಡ್ರಿ. ಸಾಧನೆ ಹೇಗೆ ಮಾಡ್ತಾ ಹೋಗೋದು ಅಂಥೇಳಿ. ಸೈನ್ ಎ ಪ್ಲಸ್ ಕೊಸೆಕ್ ಎ ಹೋಲ್ ಸ್ಕ್ವೇರ್ ಪ್ಲಸ್ ಕಾಸ್ ಎ ಪ್ಲಸ್ ಸೆಕ್ ಎ ಹೋಲ್ ಸ್ಕ್ವೇರ್. ಸರಿನಾ? ಇಲ್ಲಿ ಒಬ್ಸರ್ವ್ ಮಾಡಿ ಏನಿದೆ ಅಂತ ಹೇಳಿ ನೋಡ್ರಿ. ಒಬ್ಸರ್ವ್ ಮಾಡಿ, ಇದು ನೋಡ್ರಿ, ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮಲ್ಲಿ ಇದೆಯಾ? ನೋಡ್ರಿ, ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್. ಏನಿದು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಸೂತ್ರ? ಎ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್. ಈ ಫಾರ್ಮಲ್ಲಿ ಇದೆಯಲ್ಲ? ಹಾಂ, ಈಗ ನೋಡ್ರಿ, ಇದು ಎ ಇದು ಬಿ, ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್. ಸರಿನಾ? ಎ ಜಾಗದಲ್ಲಿ ಏನು ಹಾಕಬೇಕು? ಸೈನ್ ಎ. ಬಿ ಜಾಗದಲ್ಲಿ ಏನು ಹಾಕಬೇಕು? ಕೊಸೆಕ್. ಸರಿನಾ? ಈ ಫಾರ್ಮಲ್ಲಿ ಅದನ್ನು ಬಿಡಿಸ್ತಾ ಹೋಗೋಣ. ನೋಡ್ರಿ, ಏನಂತ ಬಿಡಿಸ್ಬೇಕು? ಸೈನ್ ಸ್ಕ್ವೇರ್ ಎ ಪ್ಲಸ್ 2a ಅಂತಂದರೆ ಸೈನ್ ಎ ಇಂಟು 2ab ಅಲ್ವಾ? ಏನು? ಕಾಸೆಕ್ ಎ ಪ್ಲಸ್ ಚಿಹ್ನೆ ಇದೆ ಪ್ಲಸ್ ಬಿ ಸ್ಕ್ವೇರ್. ಬಿ ಜಾಗದಲ್ಲಿ ಏನು ಹಾಕ್ಬೇಕು ಹೇಳ್ರಿ? ಕಾಸೆಕ್ ಎ ಅಥವಾ ಕಾಸೆಕ್ ಸ್ಕ್ವೇರ್ ಎ ಅಂತೇಳಿ ಹಾಕಿದ್ರೆ ನಡೆಯುತ್ತೆ. ಓಕೆನಾ? ಹಾಂ, ಆಮೇಲೆ ಪ್ಲಸ್ ಇದು ಸಹಿತ ನೋಡ್ರಿ ಯಾವ ಫಾರ್ಮಲ್ಲಿದೆ? ಎ ಪ್ಲಸ್ ಬಿ. ಇಲ್ಲೂ ಸಹಿತ ಸೇಮ್ ಸೂತ್ರ. ಎ ಸ್ಕ್ವೇರ್ ಎ ಅಂದ್ರೇನು? ಕಾಸ್ ಸ್ಕ್ವೇರ್ ಎ ಪ್ಲಸ್ 2ಗೆ 2 ಎ ಜಾಗದಲ್ಲಿ ಏನು ಹಾಕಬೇಕು? ಕಾಸ್ ಎ ಇಂಟು ಬಿ ಜಾಗದಲ್ಲಿ ಸೆಕ್ ಎ, ಆಮೇಲೆ ಪ್ಲಸ್ ಚಿಹ್ನೆ. ಬಿ ಜಾಗದಲ್ಲಿ ಏನು ಹಾಕಬೇಕು? ಸೆಕ್ ಎ ಅಥವಾ ಸೆಕ್ ಸ್ಕ್ವೇರ್ ಎ ಸ್ಕ್ವೇರ್ ಬಿ ಆಯ್ತಲ್ಲ. ಇಲ್ಲಿ ನೋಡ್ರಿ, ಸೈನ್ ಸ್ಕ್ವೇರ್ ಎನ ಹಾಗೆ ಇಟ್ಕೋತೀನಿ, 2 ಇಂಟು ಸೈನ್ ಎ. ಆದರೆ ಕಾಸ್ ಎ ಯಾವುದ್ರ ಅಪೋಸಿಟ್ ಹೇಳ್ರಿ? ಸೈನ್ ಅಪೋಸಿಟ್ ಅಲ್ವಾ? ಅದನ್ನು ಏನಂತ ಬರಿಬೋದು? 1/sin ಎ ಅಂತ ಹೇಳಿ ಬರಿಬೋದು. ಪ್ಲಸ್ ಕೊಸೆಕ್ ಸ್ಕ್ವೇರ್ ಏನ ಹಾಗೆ ಇಡ್ತೀನಿ, ಪ್ಲಸ್ ಕಾಸ್ ಸ್ಕ್ವೇರ್ ಏನು ಹಾಗೆ ಇಡ್ತೀನಿ, ಪ್ಲಸ್ 2 ಕಾಸ್ ಎ ಇಂಟು ಸೆಕೆಂಡನ್ನು ಏನಂತ ಬರಿಬೋದು? ಅಂದರೆ ಸೆಕ್ಕನ್ನು ಏನಂತ ಬರಿಬೋದು ಹೇಳ್ರಿ? 1/cos ಎ ಅಂತ ಹೇಳಿ ಬರಿಬೋದು. ಪ್ಲಸ್ ಸೆಕ್ ಸ್ಕ್ವೇರ್ ಎ. ಇಲ್ಲಿ ನೋಡ್ರಿ, ಇಲ್ಲೂ ಭಾಗಾಕಾರದಲ್ಲಿ ಸೈನೆ, ಗುಣಾಕಾರದಲ್ಲಿ ಸೈನೆ, ಇಲ್ಲೂ ಕಾಸೆ ಸೈನೆ ಕ್ಯಾನ್ಸಲ್ ಆಯಿತಾ? ನೆಕ್ಸ್ಟ್ ನೋಡ್ರಿ, ಇಲ್ಲಿ ನೋಡ್ರಿ, ಸೈನ್ ಸ್ಕ್ವೇರ್ ಎ ಆಮೇಲೆ ಎಲ್ಲರದ್ದು ಕಾಸ್ ಸ್ಕ್ವೇರ್ ಎ. ಇಲ್ಲಿ ಸೈನ್ ಸ್ಕ್ವೇರ್ ಎ ಕಾಸ್ ಸ್ಕ್ವೇರ್ ಎ. ಒಂದು ನಿತ್ಯ ಸಮೀಕರಣ ಅಪ್ಲೈ ಆಗುತ್ತೆ ನೋಡ್ರಿ. ಮೊದಲನೇ ನಿತ್ಯ ಸಮೀಕರಣ ಕಾಸ್ ಸ್ಕ್ವೇರ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಎ ಈಕ್ವಲ್ ಟು ಏನು? 1. ಇದು ಎರಡರ ಬದಲಾಗಿ ನಾನು ಏನಂತ ಬರೀತೀನಿ? ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಬದಲಾಗಿ ಏನಂತ ಬರೀತೀನಿ? 1. ಪ್ಲಸ್ ಇಲ್ಲಿ 2 ಕ್ಯಾನ್ಸಲ್ ಆಗಿ ಇಲ್ಲಿ 1 ಉಳೀತು, ಇಲ್ಲಿ 2 ಉಳಿತು. 2 ಅಂದರೆ ಎಷ್ಟು? 2. ಪ್ಲಸ್ ಕಾಸೆಕ್ ಸ್ಕ್ವೇರ್ ಏನ ಹಾಗೆ ಬರೀತೀನಿ. ಓಕೆನಾ? ನೆಕ್ಸ್ಟ್ ಪ್ಲಸ್ ಇಲ್ಲಿ ಕಾಸ್ ಸ್ಕ್ವೇರ್ ಇದ್ದು ಸೈನ್ ಸ್ಕ್ವೇರ್ ತೊಗೊಂಡು 1 ಅಂತ ಬರೆದಾಗಿದೆ, ಅದನ್ನು ಕನ್ಸಿಡರ್ ಮಾಡಲ್ಲ. ನೆಕ್ಸ್ಟ್ ಇಲ್ಲಿ 2 1s
2 2 ಅಂದರೆ 2. ಆಮೇಲೆ ಇಲ್ಲಿ ಸೆಕೆಂಡ್ ಸ್ಕ್ವೇರ್ನ ಅಥವಾ ಸೆಕ್ ಸ್ಕ್ವೇರ್ ಏನ ಹಾಗೆ ಇಡ್ತೀನಿ. ಓಕೆನಾ. ನೆಕ್ಸ್ಟ್ ನೋಡಿರಿ, ಇದಿಷ್ಟನ್ನು ಕೂಡಿಸ್ಬಿಟ್ರಿ. ಯಾವ್ದಾದ್ರು ಉಳಿದಿದ್ರೆ ಮತ್ತೆ ಬರೀರಿ. 2 3 4 1 5 ಟೋಟಲಾಗಿ ಸಂಖ್ಯೆ 5 ಆಯಿತಾ. ಪ್ಲಸ್ ಕೊಸೆಕ್ ಸ್ಕ್ವೇರ್ ಎ. ಇಲ್ಲೂ ಸಹಿತ ಏನು ಮಾಡ್ತೀನಿ, ಒಂದು ನಿತ್ಯ ಸಮೀಕರಣನ ಅಪ್ಲೈ ಮಾಡ್ತೀನಿ. ನೋಡಿರಿ, ಕೊಸೆಕ್ ಸ್ಕ್ವೇರ್ ಎ ಈಕ್ವಲ್ ಟು ಏನಿದೆ, ಕಾಟ್ ಸ್ಕ್ವೇರ್ ಎ ಪ್ಲಸ್ 1 ಅದನ್ನು ಬರಿತೀನಿ. ಓಕೆನಾ. ಕೊಸೆಕ್ ಸ್ಕ್ವೇರ್ ಎ ಬದಲಾಗಿ ಏನು ಬರಿತೀನಿ, ಕಾಟ್ ಸ್ಕ್ವೇರ್ ಎ ಪ್ಲಸ್ 1. ಇದು ಎಲ್ಲನೂ ಕೂಡಿಸಿದ್ದೀನಿ, ಅದು 5 ಅಂತ ಸೈಡಾಗಿ ಬಂದುಬಿಟ್ಟಿದ್ದೀನಿ. ಸೆಕೆಂಡ್ ಕೊಸೆಕ್ ಸ್ಕ್ವೇರ್ ಎ ಬದಲಾಗಿ ಕಾಟ್ ಸ್ಕ್ವೇರ್ ಎ ಪ್ಲಸ್ 1. ಈಗ ಸೆಕೆಂಡ್ ಸ್ಕ್ವೇರ್ ಎ ಬದಲಾಗಿ ನೋಡಿರಿ ಏನಂತ ಬರೀಬೋದು. ಎಲ್ಲಿದೆ ನೋಡಿರಿ, ಸೆಕೆಂಡ್ ಸ್ಕ್ವೇರ್ ಎ ಬದಲಾಗಿ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಅಂತ ಇದೆ. ಇದೆಲ್ಲ ನಿಮ್ಮ ಬುಕ್ಕಿನ ಪೇಜ್ ನಂಬರ್ 17ರಲ್ಲಿ ಸಿಗುತ್ತೆ ನಿಮ್ಗೆ. ಓಕೆನಾ. ಎಲ್ಲಿದೆ ಸೆಕೆಂಡ್ ಸ್ಕ್ವೇರ್ ಎ ಅಂದರೆ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ. ಈಗ ನೋಡಿರಿ, 5 6 1 7 ಸರಿನಾ. 7 ಆಯಿತಾ. 7 ಪ್ಲಸ್ ಕಾಟ್ ಸ್ಕ್ವೇರ್ ಎ ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ. ಇದನ್ನೇ ಅಲ್ವಾ ನಾವು ಪ್ರೂವ್ ಮಾಡಬೇಕಾಗಿರೋದು. ನೋಡೋಣ ಯಾವುದು ಪ್ರೂವ್ ಮಾಡಬೇಕಾಗಿರೋದು. ಎಲ್ಲಿದೆ ನೋಡಿರಿ, 7 7 ಬಂದಿದೆ, ಕಾಟ್ ಸ್ಕ್ವೇರ್ ಎ ಬಂದಿದೆ, ಟ್ಯಾನ್ ಸ್ಕ್ವೇರ್ ಎ. ಇಲ್ಲಿ ಫಸ್ಟ್ ಟ್ಯಾನ್ ಸ್ಕ್ವೇರ್ ಎ ಬಂದಿದೆ, ಆಮೇಲೆ ಕಾಟ್ ಸ್ಕ್ವೇರ್ ಎ ಬಂದಿದೆ ಅಂತ ಹೇಳ್ತಾ ಇದ್ದೀರಲ್ಲ. ಪ್ಲಸ್ ಚಿಹ್ನೆ ಇದ್ದಾಗ ಉಲ್ಟಾ ಪಲ್ಟಾ ಆದರೆ ಏನೂ ಪ್ರಾಬ್ಲಮ್ ಆಗಲ್ಲ ನಮಗೆ. ಓಕೆನಾ. ಸರಿ, ನೆಕ್ಸ್ಟ್ ನೋಡಿರಿ, ಇದರಲ್ಲಿ ಬರುವಂತಹ ಕ್ವಶನ್ ಯಾವುದು ಅಂಥೇಳಿ ಏನು ಕೊಟ್ಟಿದ್ದಾರೆ ಹೇಳ್ರಿ. ಅಥವಾ ಕ್ವಶನ್ ನೋಡಿರಿ, ಸೈನ್ ನೋಡಿ ಏನು ಕೊಟ್ಟಿದ್ದಾರೆ, ಸೈನ್ 30 ಡಿಗ್ರಿ ಪ್ಲಸ್ ಕಾಸ್ 60 ಡಿಗ್ರಿ ಪ್ಲಸ್ ಟ್ಯಾನ್ 45 ಡಿಗ್ರಿ ವಿಚ್ ಇಸ್ ಈಕ್ವಲ್ ಟು ಏನಂತೆ, ಸೆಕ್ 60 ಡಿಗ್ರಿ ಎಂದು ಸಾಧಿಸಿ ಅಂತ ಹೇಳ್ತಾ ಇದ್ದಾರೆ. ನೋಡ್ತಾ ಹೋಗೋಣ ಏನಂತ ಸಾಧಿಸಬೇಕು ಅಂತ ಹೇಳಿ. ಸೈನ್ 30 ಅಂತೇಳಿ ಹೇಳ್ತಾ ಇದ್ದಾರೆ. ಇಲ್ಲಿ ನೋಡಿರಿ, ಈ ಟೇಬಲ್ ಪೇಜ್ ನಂಬರ್ 13ರಲ್ಲಿ ಸಿಗುತ್ತೆ. ನೋಡಿರಿ, ಪೇಜ್ ನಂಬರ್ 13ರಲ್ಲಿದೆ ಈ ಟೇಬಲ್. ಇದು ನಿಮಗೆ ಗೊತ್ತಿರಬೇಕು, ಇದು ರಚನೆ ಮಾಡ್ಕೊಳ್ಳೋಕ್ಕೂ ಬರಬೇಕು. ಇದನ್ನ ಇಟ್ಕೊಂಡೆ ನಾವೆಲ್ಲ ಲೆಕ್ಕನೂ ಮುಂದೆ ಮಾಡ್ತಾ ಹೋಗೋದು. ಓಕೆನಾ. ನೋಡ್ತಾ ಹೋಗ್ರಿ ಹೆಂಗೆ ಮಾಡೋದು ಅಂಥೇಳಿ. ಸೈನ್ 30 ಹೌದಾ, ಸೈನ್ ಇದೆ ಇಲ್ಲಿ ನೋಡಿರಿ, ಸೈನ್ 30 ಇಲ್ಲಿದೆಯಾ. ಹಾಗಾದರೆ ಸೈನ್ 30 ವ್ಯಾಲ್ಯೂ ಏನು, 1/2. ಆಮೇಲೆ ಯಾವ ಚಿಹ್ನೆ ಕಾಣಿಸ್ತಾ ಇದೆ, ಪ್ಲಸ್. ನೆಕ್ಸ್ಟ್ ಯಾವುದಿದೆ, ಕಾಸ್ 60 ನೋಡ್ಕೊಳ್ಳಿ. ಕಾಸ್ ಎಲ್ಲಿದೆ, 60 ಏನು ಕಾಣಿಸ್ತಾ ಇದೆ, 1/2. ಹಾಗಾದರೆ ಕಾಸ್ 60 ಜಾಗದಲ್ಲೂ ಏನು ಬರೀತೀರಿ, 1/2 ಪ್ಲಸ್ ಟ್ಯಾನ್ 45 ನೋಡಿರಿ, ಟ್ಯಾನ್ ಇದೆ 45 ಇದೆ, ಏನಿದೆ 1 ಈಕ್ವಲ್ ಟು ಸೆಕ್ 60. ಸೆಕ್ ನೋಡಿರಿ, ಸೆಕ್ 60 ಅಂದರೆ ಇಲ್ಲಿ ಬರುತ್ತೆ ನೋಡಿರಿ, 60 ಅಂದರೆ ಇದು ಸರಿನಾ. ಉತ್ತರ ಎಷ್ಟು ಬಂತು ಹೇಳ್ರಿ, 2 ಅಂಥೇಳಿ ಬರುತ್ತೆ. ಈಗ ನಾವೇನು ಮಾಡಬೇಕು ಗೊತ್ತಾ, ಇದಿಷ್ಟನ್ನು ಕೂಡಿಸಿದಾಗ ಉತ್ತರ ಎಷ್ಟು ತರಬೇಕು, ಇದನ್ನು ತರಬೇಕು. ಓಕೆ, ನೋಡೋಣ. ಇಲ್ಲಿ ಆಲ್ರೆಡಿ ಗೊತ್ತಾಗಿರಬೇಕು, ಲಸ ಎಲ್ಲ ತೆಗೆಯೋ ಅವಶ್ಯಕತೆನೇ ಇಲ್ಲ. ಅರ್ಧ 1/2 ಅಂದರೆ ಅರ್ಧ ಅಲ್ವಾ. ಅರ್ಧ ಪ್ಲಸ್ ಅರ್ಧ ಅಂದರೆ ಏನು, 1 ಅಲ್ವಾ. ಪ್ಲಸ್ ಏನು, ಇಲ್ಲಿ 1 ಇದೆ, ಈಕ್ವಲ್ ಟು ಎಷ್ಟಾಗಬೇಕು, 2. 1 ಪ್ಲಸ್ 1 ಎಷ್ಟು, 2 ಈಕ್ವಲ್ ಟು 2. ಪ್ರೂವ್ ಆಯಿತಾ. ಇಷ್ಟೇ ಸಿಂಪಲಾಗಿ ಪ್ರೂವ್ ಮಾಡಿದ್ರೆ ಆಯಿತು. ಇನ್ನು ಲಸ ತೆಗೆದೆಲ್ಲ ಮಾಡೋದಿದ್ರೆ ಮಾಡಬಹುದು ನೀವು. ಓಕೆನಾ. ಸರಿ, ನೆಕ್ಸ್ಟ್ ಲೆಕ್ಕ ನೋಡೋಣ ಯಾವುದು ಅಂತ ಹೇಳಿ. ಬರೀ ನೋಡಿರಿ, 21 ಸೆಂಟಿಮೀಟರ್ ತ್ರಿಜ್ಯವುಳ್ಳ ಒಂದು ವೃತ್ತದಲ್ಲಿ ಒಂದು ಕಂಸವು ಕೇಂದ್ರದಲ್ಲಿ 60 ಡಿಗ್ರಿ ಕೋನವನ್ನುಂಟು ಮಾಡಿದೆ. ಕಂಸದ ಉದ್ದ ಮತ್ತು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತೇಳಿ ಕ್ವಶನಲ್ಲಿ ಕೇಳ್ತಾ ಇದ್ದಾರೆ. ಸರಿ, ಕ್ವಶನಲ್ಲಿ ಏನೇನು ಕೊಟ್ಟಿದ್ದಾರೆ ಅದನ್ನು ಫಸ್ಟ್ ಬರ್ಕೊಳ್ಳೋಣ. ಓಕೆ, 21 ಸೆಂಟಿಮೀಟರ್ ತ್ರಿಜ್ಯವುಳ್ಳ ಒಂದು ವೃತ್ತವನ್ನು ರಚಿಸಿದ್ದೀನಿ. ಅದರ ತ್ರಿಜ್ಯ ಎಷ್ಟಂತ ಹೇಳ್ರಿ. ತ್ರಿಜ್ಯ ಅಂದರೆ 6 ಅಕ್ಷರದಿಂದ ಸೂಚಿಸ್ತಾರೆ. 6 ಎಷ್ಟು, 21 ಸೆಂಟಿಮೀಟರ್. ಅದರ ಕಂಸವು ಕೇಂದ್ರದಲ್ಲಿ 60 ಡಿಗ್ರಿಯನ್ನು ಉಂಟು ಮಾಡಿದೆ. ಏನಂತ ನೋಡ್ರಿ, ಇದು ಯಾವುದೋ ಒಂದು ಕಂಸ, ಇಲ್ಲಿಂದ ಇಲ್ಲಿವರೆಗೆ ನಾನು ಕಂಸವನ್ನು ಕನ್ಸಿಡರ್ ಮಾಡ್ತೀನಿ. ಓಕೆನಾ. ಹಾಂ, ಈ ಕಂಸ ಏನಿದೆಯಲ್ಲ ಏನು ಮಾಡ್ತಾ ಇದೆ, ಇಲ್ಲಿ ಕೇಂದ್ರದಲ್ಲಿ ಎರಡು ಕಂಸದ ಎರಡೂ ಬಿಂದುಗಳಲ್ಲಿ ಕೇಂದ್ರದಲ್ಲಿ ಸೇರಿಸ್ತೀನಿ. ಈ ಕೇಂದ್ರದಲ್ಲಿ ಅದು ಎಷ್ಟು ಡಿಗ್ರಿ ಕೋನವನ್ನು ಉಂಟು ಮಾಡ್ತಾ ಇದೆ, 60 ಡಿಗ್ರಿ ಕೋನವನ್ನು ಉಂಟು ಮಾಡ್ತಾ ಇದೆ. ಮಾಡಿದ ಕಂಸದ ಉದ್ದವನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ದಾರೆ. ಈ ಕಂಸ ಇಲ್ಲಿಂದ ಇಲ್ಲಿವರೆಗೂ ಉದ್ದ ಇದೆಯಲ್ಲ, ಈ ಉದ್ದವನ್ನು ಕಂಡುಹಿಡಿಬೇಕಂತೆ. ಮತ್ತು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ, ಇದಿಷ್ಟು ತ್ರಿಜ್ಯಾಂತರ ಖಂಡ. ಈ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಎಷ್ಟು ಅನ್ನೋದನ್ನು ನಾವು ಕಂಡುಹಿಡಿಬೇಕು. ಓಕೆನಾ. ಫಸ್ಟ್ ಏನು ಮಾಡೋಣ, ಕಂಸದ ಉದ್ದವನ್ನು ಕಂಡುಹಿಡಿಯೋಣ. ಕಂಸದ ಉದ್ದ ಈಕ್ವಲ್ ಟು, ಅದಕ್ಕೊಂದು ಫಾರ್ಮುಲಾ ಇದೆ, ಥೀಟಾ ಡಿವೈಡೆಡ್ ಬೈ 360 ಡಿಗ್ರಿ ಗುಣಿಸು 2πr. ಇದು ಕಂಸದ ಉದ್ದ ಕಂಡುಹಿಡಿಯುವಂಥ ಸೂತ್ರ.
ತೀಟಾ ಅಂದರೆ ಕೇಂದ್ರದಲ್ಲಿ ಎಷ್ಟು ಡಿಗ್ರಿ ಕೋನ ಉಂಟಾಗಿದೆ ಅಂಥೇಳಿ ಅರ್ಥ. ತೀಟಾ ಎಷ್ಟು ಉಂಟಾಗಿದೆ ನೋಡಿರಿ, ಇಲ್ಲಿ ಕೊಟ್ಟಿದ್ದಾರಲ್ವ ಕೇಂದ್ರ ಕೋನ 60 ಡಿಗ್ರಿ ಡಿವೈಡೆಡ್ ಬೈ ಎಷ್ಟಾಯಿತು 360 ಗುಣಿಸು 2ಕ್ಕೆ 2 ಬರದೆ ಯಾವುದು ಚಿಹ್ನೆ ಇಲ್ಲ ಮಧ್ಯದಲ್ಲಿ ಗುಣಿಸು ಚಿಹ್ನೆ, ಪೈ ಬೆಲೆ ಏನು ಹಾಕ್ರಿ 22/7 ಗುಣಿಸು 2 ಚಿಹ್ನೆ ಇಲ್ಲ ಗುಣಾಕಾರ, 6 ಜಾಗದಲ್ಲಿ ಏನು ಹಾಕ್ಬೇಕು ನೋಡಿರಿ 21 0 0 6 1 6 6 36 2 1 2 3 6 ಓಕೆನಾ, 7 1 7 3 21 3 1 3 1 ಹೋಯಿತು. ಉತ್ತರ ಎಷ್ಟು ಬಂತು ಹೇಳ್ರಿ? ಉಳಿದಿರೋದು ಏನಿದ್ರಲ್ಲಿ ಇಲ್ಲಿ ಒಂದಿದೆ ಇಲ್ಲಿ ಎಷ್ಟು ಉಳಿತು 22. ಛೇದದಲ್ಲಿ ಏನಾದ್ರು ಉಳಿದಿದೆಯಾ? ಏನು ಉಳಿದಿಲ್ಲ. 22 ಸೆಂಟಿಮೀಟ್ರ್. ಕಂಸದ ಉದ್ದ ಗೊತ್ತಾಯ್ತಾ ಹೇಗೆ ಕಂಡುಹಿಡಿಯೋದು ಅಂಥೇಳಿ. ನೆಕ್ಸ್ಟ್ ಏನು ಹೇಳಿದ್ರು ಹೇಳ್ರಿ? ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ. ಬನ್ನಿ ಇಲ್ಲಿ ಕಂಡುಹಿಡಿಯೋಣ. ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಈಕ್ವಲ್ ಟು, ಇಲ್ಲೂ ಒಂದು ಫಾರ್ಮುಲಾ ಇದೆ. ವಿಸ್ತೀರ್ಣ ಅಂತ ಬಂದ ತಕ್ಷಣ ಯಾವ ಫಾರ್ಮುಲಾ ಹಾಕಬೇಕು ನೋಡ್ರಿ, ಗುಣಿಸು πr² ಅಂಥೇಳಿ. ತೀಟಾ ಅಂದರೆ ಎಷ್ಟು ಹೇಳ್ರಿ 60 ಡಿಗ್ರಿ ಡಿವೈಡೆಡ್ ಬೈ ಎಷ್ಟು 360 ಡಿಗ್ರಿ ಗುಣಿಸು ಪೈ ಜಾಗದಲ್ಲಿ ಏನು ಹಾಕಬೇಕು 22/7, 6 ಜಾಗದಲ್ಲಿ ಏನು ಹಾಕಬೇಕು ನೋಡ್ರಿ 21 ಗುಣಿಸು 21, ಯಾಕಂದರೆ r² ಇದೆ ಅದಕ್ಕೋಸ್ಕರ. 0 ಹೋಯಿತು 0, 6 1 6 6 ಸರಿನಾ, 7 1 7 3 3 1 3 2 2 1 2 11. ಓಕೆ, ಇಲ್ಲಿ ಉಳಿದಿರೋದೇನು 11 ಗುಣಿಸು 21. ಇಲ್ಲಿ ಗುಣಾಕಾರ ಮಾಡೋಣ. 21 ಗುಣಿಸು 11 1 1 1 1 2 2 ಗುಣಿಸು 1 1 1 1 2 2 1 2 1 3 231. ಉತ್ತರ ಎಷ್ಟು ಬಂತು ಹೇಳ್ರಿ? 231 ಸೆಂಟಿಮೀಟರ್ ಸ್ಕ್ವೇರ್. ಯಾಕೆಂದರೆ ವಿಸ್ತೀರ್ಣ ಅಲ್ವಾ ಅದಕ್ಕೋಸ್ಕರ ಸ್ಕ್ವೇರಲ್ಲಿ ತೊಗೊಂಬರ್ಬೇಕು. ಓಕೆನಾ? ಈಗ ಇಲ್ಲಿ ಭಾಗ ಹೊಡೆಯೋದು ಅರ್ಥ ಆಗದೆ ಇದ್ದರೆ ಈ ಕಡೆ ಮತ್ತೊಂದು ಸಲ ಹೇಳ್ತೀನಿ ನೋಡ್ಕೊಳ್ರಿ. 60 ಡಿವೈಡೆಡ್ ಬೈ 360 ಗುಣಿಸು 2 ಗುಣಿಸು 22 ಭಾಗಿಸು 7 ಗುಣಿಸು 21. ಇದನ್ನು ಹೇಳ್ತಾ ಇದ್ದೀನಿ, ಇಲ್ಲಿ ಮಾಡಿದ್ವಲ್ಲ ಇದನ್ನು ಹೇಳ್ತಾ ಇದ್ದೀನಿ. ಮತ್ತೊಂದು ಸಲ ಸರಿಯಾಗಿ ನೋಡ್ಕೊಳ್ರಿ. ಫಸ್ಟ್ ಏನು ಮಾಡಬೇಕು, ಈ 0ದ್ರಿಂದ ಈ 0 ಹೊಡಿಬೇಕು. 6 1 6 6 36. ಈಗ ಈ 6ರಿಂದ ಮೇಲ್ಗಡೆ ಯಾವುದಾದ್ರು ಸಂಖ್ಯೆಗೆ ಭಾಗ ಹೋಗುತ್ತಾ ಅಂತ ನೋಡಬೇಕು. ಹೋಗುತ್ತಲ್ವಾ? 2 1 2 3. ಈಗ ಈ 3ರಿಂದ ಮೇಲ್ಗಡೆ ಭಾಗ ಹೋಗುತ್ತಾ ನೋಡಬೇಕು. 3 1 3 7 21 3 7 21 ಹೋಗ್ತದಲ್ವಾ? ಹಾಂ, ಈಗ ಈ ಇಲ್ಲಷ್ಟು ಮುಗಿತಲ್ವಾ ಛೇದದಲ್ಲಿ. ಈಗ ಪಕ್ಕದಲ್ಲಿ ಬರ್ರಿ, ಇಲ್ಲೇನಾದ್ರು ಇದೆಯಾ? ಇಲ್ಲೇನೂ ಇಲ್ಲ. ಈಗ ಇಲ್ಲಿ 7 ಇದೆಯಲ್ವಾ, ಈ 7ರಿಂದ ಮತ್ತೆ ಈ 7ಕ್ಕೆಲ್ಲಾದರೂ ಭಾಗ ಹೋಗುತ್ತಾ ನೋಡಿರಿ. ಉಳಿದಿರೋದು ಎಷ್ಟು ಹೇಳ್ರಿ 22 ಅಲ್ವಾ, ಅದನ್ನೆಲ್ಲ ನಾ ಬರೆದಿರೋದು. ಓಕೆನಾ? ಸರಿ, ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಸರಿ, ನೆಕ್ಸ್ಟ್ ಬರುವಂಥ ಕ್ವಶನ್ನ ನೋಡಿದ ಏನಂತ ಹೇಳಿ, ಪರಿಧಿಯು 22 ಸೆಂಟಿಮೀಟರ್ ಇರುವ ಒಂದು ವೃತ್ತ ಚತುರ್ಥಕ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಹೇಳಿ. ಓಕೆನಾ? ಫಸ್ಟು ವೃತ್ತ ಚತುರ್ಥಕ ಭಾಗ ಅಂದರೆ ಏನು ಅಂತ ಕಂಡುಹಿಡಿಯಿರಿ. ಸರಿ, ಫಸ್ಟ್ ನೋಡ್ರಿ, ನಾನು ಏನು ಮಾಡ್ತೀನಿ, ಈ ವೃತ್ತವನ್ನು 4 ಭಾಗಗಳಲ್ಲಿ, ಚತುರ್ಥಕ ಅಂತ ಅಂದರೆ 4 ಭಾಗಗಳಾಗಿ ಕಟ್ ಮಾಡಿದ್ದಾರೆ ಅಂಥೇಳಿ ಅರ್ಥ. ಚತುರ್ಥಕ ಅಂದ್ರೇನು? 4 ಭಾಗಗಳಾಗಿ ಅದನ್ನು ಕಟ್ ಮಾಡಿದ್ದಾರೆ ಅಂಥೇಳಿ. ಇದರಲ್ಲಿ ಒಂದು ಭಾಗದ ವಿಸ್ತೀರ್ಣ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಯಾವುದಾದ್ರೂ ಒಂದು ಭಾಗದ ವಿಸ್ತೀರ್ಣವನ್ನು ನಾವು ಕಂಡುಹಿಡಬೇಕು. ಇದರಲ್ಲಿ ಕೇಂದ್ರದಲ್ಲಿ ಇದು ಕರೆಕ್ಟಾಗಿ 90 ಡಿಗ್ರಿ ಕೋನವನ್ನು ಉಂಟು ಮಾಡ್ತಾ ಇರುತ್ತೆ. ಇದನ್ನು ಕಂಡುಹಿಡಲಿಕ್ಕೆ ಭಾಗದ ವಿಸ್ತೀರ್ಣ ಅಂತ ಹೇಳಿದಾರಲ್ಲ, ಅಂದರೆ ಇಲ್ಲೇನು ಬರುತ್ತೆ, ಇದು ಒಂದು ತ್ರಿಜ್ಯಾಂತರ ಖಂಡನೇ ಅಲ್ವಾ. ಹಾಗಾದರೆ ನಾವು ಏನು ಕಂಡುಹಿಡಬೇಕು? ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಕಂಡುಹಿಡಬೇಕು. ಕಂಡುಹಿಡಲಿಕ್ಕೆ ಸೂತ್ರ ಏನು ಹೇಳ್ರಿ? ತೀಟಾ ಡಿವೈಡೆಡ್ ಬೈ 360 ಡಿಗ್ರಿ ಗುಣಿಸು πr² ಅಂಥೇಳಿ. ಇಲ್ಲಿ ನೋಡಿ, ತೀಟಾ ನಮಗೆ ಗೊತ್ತಾಯಿತು. ಚತುರ್ಥಕ ಭಾಗ ಅಂತ ಅಂದ ತಕ್ಷಣ ಕಂಪಲ್ಸರಿ ಅದು 90 ಡಿಗ್ರಿನೇ ಇರುತ್ತೆ. ಓಕೆನಾ? ಮಧ್ಯದಲ್ಲಿ. ನೆಕ್ಸ್ಟ್ ನೋಡಿರಿ, ವಿಸ್ತೀರ್ಣ ಇಲ್ಲಿ ಪೈ ಬೆಲೆನೂ ನಮ್ಗೆ ಗೊತ್ತಿದೆ, ಆದರೆ ಆರ್ ಬೆಲೆ ಗೊತ್ತಿದೆಯಾ? ಇಲ್ಲ. ಅದನ್ನು ಕಂಡುಹಿಡಿಯಲಿಕ್ಕೆ ಅವರೊಂದು ಹಿಂಟ್ ಕೊಟ್ಟಿದ್ದಾರೆ. ಏನು? ಪರಿಧಿಯು 22 ಸೆಂಟಿಮೀಟರ್. ಪರಿಧಿ ಅಂತೇಳಿ ಕೊಟ್ಟಿದ್ದಾರೆ. ಈಕ್ವಲ್ ಟು ಎಷ್ಟು? 22 ಸೆಂಟಿಮೀಟರ್. ಪರಿಧಿ ಅಂದರೆ ಇದು ರೌಂಡ್ ಇದೆಯಲ್ಲ, ಹಾಂ, ಇದು ಯಾವ ಆಕಾರದಲ್ಲಿದೆ ಹೇಳ್ರಿ? ವೃತ್ತಾಕಾರದಲ್ಲಿದೆ. ಹಾಗಾದರೆ ವೃತ್ತದ ಪರಿಧಿಯ ವಿಸ್ತೀರ್ಣ ಕಂಡುಹಿಡಿಯುವಂಥ ಸೂತ್ರ, ವೃತ್ತದ ಪರಿಧಿ ಕಂಡುಹಿಡಿಯೋದು. ವೃತ್ತದ ಪರಿಧಿಯ ವಿಸ್ತೀರ್ಣ ಎಲ್ಲ ಬರಲ್ಲ, ವೃತ್ತದ ಪರಿಧಿ ಕಂಡುಹಿಡಿಯೋದು. ಈಕ್ವಲ್ ಟು ಎಷ್ಟು? 22. ಆರ್ ಬೇಕಲ್ಲ, ಆರ್ನ ಮಾತ್ರ ಇಲ್ಲಿ ಇಡ್ರಿ. ಇಲ್ಲಿ ನೋಡಿ, ಇಲ್ಲಿ ಫಸ್ಟ್ ಬೆಲೆ ಹಾಕ್ಬಿಡ್ರಿ. ಪೈ ಬೆಲೆ 22/7 ಗುಣಿಸು ಇಲ್ಲಿ 22 ಬಂತು. ಓಕೆನಾ? 6 ಹಾಗೆ ಅಲ್ಲಿ, ಬಾಕಿದೆಲ್ಲ ಈ ಕಡೆ ತೊಗೊಳ್ರಿ. ಇದು 2 ಮೇಲ್ಗಡೆ ಇದೆಯಲ್ಲ, ಈ ಕಡೆ ತಂದಾಗ ಏನಾಗುತ್ತೆ? ಕೆಳಗಡೆ ಬರುತ್ತೆ. ಇದು 7 ಕೆಳಗಡೆ ಇದೆಯಲ್ಲ, ಈ ಕಡೆ ಬಂದಾಗ ಏನಾಗುತ್ತೆ? ಮೇಲ್ಗಡೆ. 22 ಹೋಯಿತು, 22 ಹೋಯಿತು. 6 ಬೆಲೆ ಏನಾಯಿತು? 7/2 ಅಂಥೇಳಿ ಬಂತು. ಓಕೆನಾ? ಸರಿ, ಈಗ 6 ಬೆಲೆ ಗೊತ್ತಾಯಿತು. ಇದನ್ನೆಲ್ಲಿ ಹಾಕ್ರಿ. ತೀಟಾ ಜಾಗದಲ್ಲಿ ಏನು ಹಾಕ್ತೀರಿ? 90 ಭಾಗಿಸು ಎಷ್ಟು? 360 ಗುಣಿಸು ಪೈ ಬೆಲೆ ಏನು ಹಾಕ್ತೀರಿ? 22/7 ಗುಣಿಸು 6 ಜಾಗದಲ್ಲಿ ಜಸ್ಟ್ ಕಂಡಿಡ್ದ್ರಲ್ಲ, 7/2 2 ಸಲ ಹಾಕಬೇಕು. 7/2 0 ಹೋಯಿತು 0, 9 1
9 4 36 ಸರಿ. 2 2 2 11 ಓಕೆನಾ. 7 1 7 1 ಮತ್ತೆಲ್ಲರೂ ಭಾಗ ಹೋಗುತ್ತಾ ಇಲ್ಲ. 11 7 77 ಸಾರಿ 2 2 4 4 2 8. ಹಾಗಾದರೆ ಉತ್ತರ ಎಷ್ಟು ಬಂತು? 77/8 ಏನು ಸೆಂಟಿಮೀಟರ್ ಸ್ಕ್ವೇರ್ ಅಂಥೇಳಿ ಉತ್ತರ ಬರುತ್ತೆ. ಓಕೆನಾ. ಸರಿ, ನೆಕ್ಸ್ಟ್ ಕ್ವಶನ್ ನೋಡೋಣ ಬರ್ರಿ. ಏನು ಕೊಟ್ಟಿದ್ದಾರೆ? ಬಹುಲಕವನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ. ಇದನ್ನು ಫಸ್ಟ್ ವರ್ಗಾಂತರವನ್ನೆಲ್ಲ ಬರ್ಕೋತೀನಿ. 0 ರಿಂದ 10, ಆಮೇಲೆ 10 ರಿಂದ 20, 20 ರಿಂದ 30, 30 ರಿಂದ 40, 40 ರಿಂದ 50 ಎಷ್ಟು? 0 ರಿಂದ 10 ಎಷ್ಟು ಕೊಟ್ಟಿದ್ದಾರೆ? 2. 10 ರಿಂದ 20 3, 20 ರಿಂದ 30 5, 30 ರಿಂದ 40 3, 40 ರಿಂದ 50 2 ಈ ಥರ ಕೊಟ್ಟಿದ್ದಾರೆ. ಸರಿನಾ. ಬಹುಲಕ ಕಂಡುಹಿಡಿಬೇಕು ಅಂದರೆ ಇದು ಆವೃತ್ತಿ ಕೊಟ್ಟಿದ್ದಾರಲ್ವಾ, ಇಲ್ಲಿ ನೋಡ್ರಿ ಆವೃತ್ತಿಯಲ್ಲಿ ಯಾವುದು ದೊಡ್ಡ ಸಂಖ್ಯೆ ಇದೆಯಲ್ಲ, ಯಾವುದಿದೆ ಹೇಳ್ರಿ? ಕಾಣಿಸ್ತಾ ಇದೆ 5 ಅಲ್ವಾ. ಹಾಂ, ಅದಕ್ಕೆ ಏನು ಹಾಕಬೇಕು? ಒಂದು ಬಾಕ್ಸನ್ನು ಹಾಕಬೇಕು. ಓಕೆನಾ. ಹಾಂ, ಇಲ್ಲಿ ನೋಡ್ರಿ, ಇಲ್ಲಿ ಕೊಟ್ಟಿದ್ದಾರಲ್ಲ, ಇದೇನಂತ ಕರೀತಾರೆ? F1 ಅಂತೇಳಿ ಕರೀತಾರೆ. ಆದರೆ ಹಿಂದಿನ ಆವೃತ್ತಿ ಏನಿದೆಯಲ್ಲ ಅದಕ್ಕೆ F0. ಈ F1 ಮುಂದಿನ ಆವೃತ್ತಿ ಇದೆಯಲ್ಲ ಅದಕ್ಕೆ ಏನಂತ ಕರೀತಾರೆ? F2. 0 1 2 ಬಾಕ್ಸ್ ಯಾವುದಕ್ಕೆ ಬಾಕ್ಸ್ ಹಾಕ್ತೀವಿ? ಎಲ್ಲರಿಗಿಂತ ದೊಡ್ಡ ಆವೃತ್ತಿ ಯಾವ್ದು ಬಂದಿರುತ್ತೋ ಅದಕ್ಕೆ ಬಾಕ್ಸ್ ಹಾಕ್ತೀವಿ. ಓಕೆನಾ. ಅದಕ್ಕೆ ಬಂದಿರೋದು ಆವೃತ್ತಿನ F1, ಅದರ ಹಿಂದೆ ಬಂದಿರೋದು F0, ಅದರ ಮುಂದೆ ಬಂದಿರೋದು F2 ಅಂತ ಕೊಡ್ತೀವಿ. ಈಗ ಒಂದು ಫಾರ್ಮುಲಾ ಅಪ್ಲೈ ಮಾಡಬೇಕು. ಏನು ಫಾರ್ಮುಲಾ ನೋಡ್ರಿ? ಬಹುಲಕ ಈಕ್ವಲ್ ಟು L ಪ್ಲಸ್ F1 ಮೈನಸ್ F0 ಡಿವೈಡೆಡ್ ಬೈ 2F1 ಮೈನಸ್ F0 ಮೈನಸ್ F2 ಗುಣಿಸು H. ಇದು ನಮ್ಮ ಫಾರ್ಮುಲಾ. ಈಗ F1 F0 ಎಲ್ಲ ಗೊತ್ತಾಗ್ತಾ ಹೋದರೆ ಲೆಕ್ಕ ಮಾಡ್ತಾ ಹೋಗೋಣ. ಓಕೆನಾ. ಒಂಚೂರು ಈ ಕಡೆ ಬರ್ಕೊಬಿಡ್ತೀನಿ. ಹಾಂ, ಇಲ್ಲಿ ನೋಡ್ರಿ, ಇದು L, ಇದು ಹಾಕಿದ್ದೀವಲ್ಲ, ಇದರ ಕೆಳಮಿತಿ ಯಾವುದು? 20. ಕೆಳಮಿತಿ ಯಾವುದು ಹೇಳ್ರಿ? 20. ಆಮೇಲೆ ಯಾವ ಚಿಹ್ನೆ ಕಾಣಿಸ್ತಾ ಇದೆ? ಪ್ಲಸ್. ಆಮೇಲೆ ಒಂದು ಬ್ರ್ಯಾಕೆಟ್ ಇದೆಯಾ? ಆ ಬ್ರ್ಯಾಕೆಟ್ ಹಾಕ್ರಿ. F1 ಅಂದರೆ ಎಷ್ಟು ಹೇಳ್ರಿ? 5. ಆಮೇಲೆ ಯಾವ ಚಿಹ್ನೆ ಇದೆ? ಮೈನಸ್. F0 ಅಂತಂದರೆ 3. ಭಾಗಿಸು ಇದೆ, ಭಾಗಿಸು. 2 ಇದೆಯಾ? 2 ಹಾಕಿ. F1 ಅಂತಂದರೆ ಏನು? 5. ಆಮೇಲೆ ಯಾವ ಚಿಹ್ನೆ ಇದೆ? ಮೈನಸ್. ಆಮೇಲೆ F0 ಅಂತಂದರೆ 3. ಆಮೇಲೆ ಯಾವ ಚಿಹ್ನೆ ಇದೆ? ಮೈನಸ್. F2 ಅಂತಂದರೆ 3. ಆಮೇಲೆ ಗುಣಿಸು. H ಅಂತಂದರೆ ಏನಪ್ಪ? H ಅಂತಂದರೆ ಇದು ಎರಡರ ನಡುವಿನ ಅಂತರ. 20 ಮತ್ತು 30ರ ನಡುವಿನ ಅಂತರ ಎಷ್ಟು? 10 ಈಕ್ವಲ್ ಟು 20 ಪ್ಲಸ್ 5ರಲ್ಲಿ 3 ಕಳೆದ್ರೆ ಎಷ್ಟು? 2. ಸರಿ, ಇದರಲ್ಲಿ ಫಸ್ಟ್ ಕಳ್ಕೊಂಬಿಟ್ರಿ. ನೆಕ್ಸ್ಟು 2 ಐತ್ಲೆ 10 ಮೈನಸ್ 3 ಮೈನಸ್ 3 ಓಕೆ ಗುಣಿಸು 10. ಇಲ್ಲಿ 10 ಬಂದಿದೆ, ಇಲ್ಲಿ 10 ಕ್ಯಾನ್ಸಲ್ ಮಾಡಿಬಿಡ್ಲಾ? ಆಗಲ್ಲ. ಆ ಥರ ಮಾಡ್ಲಿಕ್ಕೆ ಹೋಗಬೇಡ್ರಿ. ಫಸ್ಟು ಬ್ರ್ಯಾಕೆಟನ್ನು ಕ್ಲಿಯರ್ ಮಾಡ್ಕೊತ ಹೋಗ್ಬೇಕು. ಓಕೆನಾ. ನೆಕ್ಸ್ಟು 20 ಪ್ಲಸ್ 2 ಭಾಗಿಸು 10ರಲ್ಲಿ 3 ಕಳೆದ್ರೆ ಎಷ್ಟು? 7. ಆಮೇಲೆ ಇಲ್ಲೊಂದು ಮೈನಸ್ 3 ಇರುತ್ತಲ್ಲ, ಅದನ್ನು ಹಾಗೆ ಬರೀರಿ, ಗುಣಿಸು 10. ನೆಕ್ಸ್ಟ್ ಸ್ಟೆಪ್ ನೋಡ್ಕೊಳ್ರಿ. 20 ಪ್ಲಸ್ 2 ಭಾಗಿಸು 7ರಲ್ಲಿ 3 ಕಳೆದ್ರೆ ಎಷ್ಟು? 4 ಗುಣಿಸು 10. ಈಗಿಲ್ಲೇ 2 1 2 2 2 1 2 5. ಓಕೆನಾ. ಇಲ್ಲಿ 20 ಉಳಿತು, ಇಲ್ಲಿ ಎಷ್ಟು ಉಳಿತು? ಇಲ್ಲೊಂದು ಪ್ಲಸ್ ಚಿಹ್ನೆ ಬರುತ್ತೆ, ಇಲ್ಲೊಂದು 5. ಉತ್ತರ ಎಷ್ಟು ಬಂತು ಹೇಳ್ರಿ? 20 ಪ್ಲಸ್ 5 25. ಓಕೆನಾ. ಹಾಂ, ಇಷ್ಟು ಈಸಿ. ಈ ಫಾರ್ಮುಲಾ ಏನಾದರೂ ಗೊತ್ತಿದ್ಬಿಟ್ರೆ ಇದೆಲ್ಲ ಲೆಕ್ಕ ಮಾಡೋದು ಈಸಿ. ಬಹುಲಕ 3 ಮಾರ್ಕ್ಸಿಗೆ ಫಿಕ್ಸ್ಡ್ ಕ್ವಶನ್. ಸೊ ಪ್ರಾಕ್ಟೀಸ್ ಮಾಡ್ಕೊಂಬಿಡ್ರಿ. ಓಕೆನಾ. ನೆಕ್ಸ್ಟ್ ಬರೋ ಕ್ವಶನ್ ನೋಡಿರಿ ಯಾವುದು ಅಂಥೇಳಿ. ಆರ್ ಕ್ವಶನ್ ಇದು. ಬಹುಲಕ ಮಾಡ್ಬೋದು, ಇಲ್ಲಾಂದರೆ ಮಧ್ಯಾಂಕನೂ ಮಾಡ್ಬೋದು. ಮಧ್ಯಾಂಕವನ್ನು ಕಂಡಿಡೋದು ಹೇಗೆ ಅಂತ ನೋಡ್ಕೊಡಿ. ಫಸ್ಟ್ ಕ್ವಶನ್ ನಾನು ಬರ್ಕೊತೀನಿ. 40 ರಿಂದ 50, 50 ರಿಂದ 60, 60 ರಿಂದ 70, 70 ರಿಂದ 80, 80 ರಿಂದ 90. ಓಕೆನಾ. 40 ರಿಂದ 50 ಎಷ್ಟು? 2, ಆಮೇಲೆ 3, ಆಮೇಲೆ 5, ಆಮೇಲೆ 3, ಆಮೇಲೆ 2. ಸರಿನಾ. ಫಸ್ಟು ಇದನ್ನೆಲ್ಲ ಪ್ಲಸ್ ಮಾಡಿಕೊಡ್ರಿ. ಈ ಆವೃತ್ತಿ ಕೊಟ್ಟಿದ್ದಾರಲ್ಲ ಅದನ್ನು. ಇಲ್ಲಿ 3 2 5, 5 5 10, 10 3 13, 14 15, ಟೋಟಲ್ 15 ಆಯಿತು. ಓಕೆನಾ. ಹಾಂ, ಫಸ್ಟ್ ಕೆಲಸ ಇದನ್ನು ಎನ್ ಅಂತೇಳಿ ಹೆಸರು ಕೊಡಬೇಕು. ಸರಿ. ನೆಕ್ಸ್ಟ್ ಕೆಲಸ ಎನ್ನನ್ನು 2ರಿಂದ ಭಾಗಿಸ್ಬೇಕು. ಅಂದರೆ 15 ಭಾಗಿಸು 2 ಈಕ್ವಲ್ ಟು 2 ಅಂದರೆ 2 7 14, 1 ಉಳಿತು, 1 ಉಳಿದ್ರೆ 10 ಉಳ್ದಂಗೆ ಆಯಿತು. 2 5 10. ಉತ್ತರ ಎಷ್ಟು ಬಂತು? 7.5. ಹಾಂ, ಈಗ ಇದನ್ನು ಮಾಡಾದಮೇಲೆ ಈ ಮಧ್ಯಾಂಕದಲ್ಲಿ ಮತ್ತೊಂದು ಸೆಟ್ಟಿಂಗನ್ನು ಮಾಡ್ಕೊಳ್ಬೇಕು. ಅದೇನು ಅಂತ ಕೇಳಿದ್ರೆ ಸಂಚಿತ ಆವೃತ್ತಿ ಅಂಥೇಳಿ. ಏನು ಹೇಳ್ರಿ? ಸಂಚಿತ ಆವೃತ್ತಿ. ಏನಪ್ಪ ನೋಡ್ಕೊಳ್ಳಿ. ಸಂಚಿತ ಆವೃತ್ತಿ ಈಸಿ ಇದೆ. ಫಸ್ಟ್ ಒನ್ನ ಹಾಗೆ ಬರೀಬೇಕು. ಈಗ ಇದೆರಡನ್ನು ಕೂಡಿಸಿಲ್ಲ ಬರೀಬೇಕು. 3 2
5. ಈಗ ಇದೆರಡನ್ನು ಕೂಡಿಸಿಲ್ವೇ 5 5 10. ಈಗ 10 3 13. ಈಗ 13 2 15. ಈಗ ಇಲ್ಲೇನು ಟೋಟಲ್ ಮಾಡಿರ್ತೀವಲ್ಲ ಉತ್ತರ ಇದಿಲ್ಲಿ ಬರಬೇಕು. ಫಸ್ಟ್ ಒನ್ ಹಾಗೆ ಬರ್ಕೊಡ್ರಿ, ಆಮೇಲೆ ಹೀಗೆ ಜಿಗ್ಜ್ಯಾಗ್ ಶೇಪಲ್ಲಿ ಹೋಗ್ರಿ. ಅರ್ಥ ಆಯ್ತಾ? ಹಾಂ ಸರಿ. ಈಗ ನೆಕ್ಸ್ಟ್ ನೋಡಿರಿ, ಈ 7.5 ಅನ್ನೋದು ಯಾವ ಎರಡು, ಈ ಸಂಚಿತ ಆವೃತ್ತಿಯಲ್ಲಿ ಯಾವ ಎರಡು ಸಂಖ್ಯೆಗಳ ಮಧ್ಯೆ ಬರುತ್ತೆ ನೋಡಿರಿ. ಈ 5 ಆಮೇಲೆ 10 ಈ ಎರಡು ಸಂಖ್ಯೆಗಳ ಮಧ್ಯೆ ಬರೋಲ್ವಾ? ಹಾಂ, ಇದರಲ್ಲಿ ಯಾವುದು ದೊಡ್ಡ ಸಂಖ್ಯೆ ಇದು ಎರಡರ ಮಧ್ಯೆ ಬರುತ್ತೆ, ಇದಕ್ಕೆ ಎರಡರ ಸಂಖ್ಯೆಯಲ್ಲಿ ಯಾವುದು ದೊಡ್ಡ ಸಂಖ್ಯೆ ಅಲ್ಲ ಅದಕ್ಕೆ ಬಾಕ್ಸನ್ನು ಹಾಕಿರಿ. ಇಲ್ಲಿ ನೋಡಿರಿ 5 ಮತ್ತು 10ರ ಮಧ್ಯೆ 7.5 ಬರ್ತದೆ. ಹಾಂ, ಇದು ಎರಡು ಸಂಖ್ಯೆಯಲ್ಲಿ ಯಾವ್ದು ದೊಡ್ಡ ಸಂಖ್ಯೆ? 10 ಅಲ್ವಾ? ಆ 10ಕ್ಕೆ ಬಾಕ್ಸನ್ನು ಹಾಕಿರಿ. ಓಕೆನಾ? ಹಾಂ, ಈಗ ಇದಕ್ಕೂ ಸಹಿತ ಒಂದು ಫಾರ್ಮುಲಾ ಇದೆ ನೋಡಿರಿ, ಏನು ಅಂಥೇಳಿ. ಈ ಫಾರ್ಮುಲಾ ಗೊತ್ತಿದ್ದರೆ ಮಾತ್ರ ಲೆಕ್ಕವನ್ನು ಸಾಲ್ವ್ ಮಾಡ್ಬೋದು, ಇಲ್ಲಾಂದರೆ ಕಷ್ಟ ಆಗುತ್ತೆ. L + n/2 - CF / F × H ಅಂತ ಹೇಳಿ. ಸರಿ, ಈಗ ನೋಡಿರಿ ಇಲ್ಲಿ ಬಾಕ್ಸ್ ಹಾಕೋದು ಹೆಂಗೆ ಅಂತ ಗೊತ್ತಾಯ್ತಾ? ಫಸ್ಟು ಈ ಬಾಕ್ಸಲ್ಲಿ ಇಲ್ಲಿ ನೋಡಿರಿ, ಇಲ್ಲಿ ಎಲ್ ಈ ಕಡೆ ಬಂದಿದೆಯಲ್ಲ, ಇದು ಎಲ್ಲೇನು ಹೇಳ್ರಿ? 60. ಇಲ್ಲೇನು ಬೇಕು? n/2. n/2 ಎಷ್ಟು ಬಂದಿದೆ? ಇಲ್ಲಿ ಆಲ್ರೆಡಿ ಲೆಕ್ಕ ಮಾಡ್ಕೊಂಡ್ರಲ್ವಾ? 7.5. ಇನ್ನು CF ಅಂದರೆ ಸಂಚಿತ ಆವೃತ್ತಿ. ಸಂಚಿತ ಆವೃತ್ತಿ ಬಾಕ್ಸ್ ಹಾಕಿರ್ತಲ್ಲ, ಅದರ ಹಿಂದಿನ ಸಂಚಿತ ಆವೃತ್ತಿ ಎಷ್ಟಿದೆ ನೋಡಿರಿ? CF ಎಷ್ಟಿದೆ? 5. ಆಮೇಲೆ F ಬೇಕಲ್ವಾ? ಹಾಂ, ಇಲ್ಲಿ ನೋಡಿರಿ ಈ ಬಾಕ್ಸ್ ಹಾಕಿರ್ತಾರಲ್ಲ, ಅದರಲ್ಲಿ ಬರುವುದು F ಅಂದರೆ ಫ್ರೀಕ್ವೆನ್ಸಿ, ಆವೃತ್ತಿ. ಅದರಲ್ಲಿ ಬರುವಂಥ ಆವೃತ್ತಿ ಎಷ್ಟಿದೆ? F 5. ಇದು H ಅಂದರೆ ಏನರ್ಥ ಹೇಳ್ರಿ? ಎರಡರ ನಡುವಿನ ಡಿಫ್ರೆನ್ಸ್. 70ರಲ್ಲಿ 60 ಕಳೀರಿ, H ಎಷ್ಟು ಬಂತು? 10 ಅಂಥೇಳಿ. ಓಕೆ, ಈಗ ಈ ಫಾರ್ಮುಲಾದಲ್ಲಿ ಹಾಕ್ತಾ ಹೋಗ್ರಿ. ಮಧ್ಯಾಂಕ = L. L ಜಾಗದಲ್ಲಿ ಏನು ಹಾಕ್ತೀರಿ? 60. ಆಮೇಲೆ ಯಾವ ಚಿಹ್ನೆ ಇದೆ? ಪ್ಲಸ್. ಆಮೇಲೆ ಒಂದು ಬ್ರ್ಯಾಕೆಟ್ ಇದೆಯಾ? ಬ್ರ್ಯಾಕೆಟ್ ಹಾಕ್ರಿ. n/2 ಜಾಗದಲ್ಲಿ 7.5 ಮೈನಸ್ CF ಅಂತಂದರೆ 5. ಭಾಗಾಕಾರದಲ್ಲಿ ಭಾಗಾಕಾರ. F ಜಾಗದಲ್ಲಿ ಹಾಕ್ತೀರಿ 5. ಗುಣಿಸು ಇದೆ ಗುಣಿಸು. H ಜಾಗದಲ್ಲಿ ಏನು ಹಾಕ್ತೀರಿ? 10. ಓಕೆನಾ? ನೆಕ್ಸ್ಟ್ ನೋಡಿರಿ ಏನು ಮಾಡೋದು ಅಂಥೇಳಿ. ಈಗ 5 1 5, ಈ 5 1 ಭಾಗ ಹೋಗೋದಿಲ್ಲ, ಇದನ್ನು ಮೈನಸ್ ಮಾಡ್ಕೊಂಡು ಆಮೇಲೆ ಭಾಗ ಹೊಡಬೇಕಾಗ್ತದೆ. ಆದರೆ ಇಲ್ಲಿಂದ ಇಲ್ಲಿಗೆ ಹೋಗ್ತದೆ. 5 2 10 ಇಲ್ಲಿಗೆ ಹೋಯ್ತಾ? ನೆಕ್ಸ್ಟ್ ನೋಡಿರಿ 60 ಪ್ಲಸ್ ಓಕೆ 7.5 ಮತ್ತು 5 ಕಳೆದ್ರೆ ಏನಾಗುತ್ತೆ ನೋಡಿರಿ? 7.5ರಲ್ಲಿ 5.0, 5ರಲ್ಲಿ 0 ಕಳೆದ್ರೆ 5, 7ರಲ್ಲಿ 5 ಕಳೆದ್ರೆ 2, 2.5 ಇಲ್ಲೊಂದು 2 ಇದೆಯಲ್ಲ, ಗುಣಿಸು 2 ಅಂತ ಬರ್ಕೊಡ್ರಿ. 60 ಹಾಗೆ ಇರಲಿ, ಪ್ಲಸ್ ಈ 2.5ಕ್ಕೆ 2ರಿಂದ ಗುಣಿಸ್ರಿ. 5 2 10, 2 4 1 5. ಹಾಗಾದ್ರೆ ಉತ್ತರ ಎಷ್ಟು ಬಂತು? 5 ಅಂತೇಳಿ ಬಂತು. 60 + 5 ಏನಾಗ್ತದೆ? 65. ಇದು ಉತ್ತರ. ಓಕೆನಾ? ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ. ಬನ್ನಿ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಬನ್ನಿ ನೆಕ್ಸ್ಟ್ ಕ್ವಶನ್ನ ನೋಡೋಣ. ನೋಡಿರಿ ಏನಂತ ಕೊಟ್ಟಿದ್ದಾರೆ ಕ್ವಶನ್ನ. ಒಂದು ಗಡಿಯಾರದಲ್ಲಿ ನಿಮಿಷದ ಮುಳ್ಳಿನ ಉದ್ದವು 14 ಸೆಂಟಿಮೀಟರ್ ಆಗಿದೆ. 5 ನಿಮಿಷದಲ್ಲಿ ಅದು ಕ್ರಮಿಸಿದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಕೇಳ್ತಾ ಇದ್ದಾರೆ. ನೋಡಿರಿ, ಇದೊಂದು ಗಡಿಯಾರ ಅಂತ ತಿಳ್ಕೊಳ್ರಿ. ನಂಬರ್ಸ್ ಅಂತೂ ಬರೆದಿಲ್ಲ ನಾನು, ಅದರ ಗಡಿಯಾರ ಅಂತ ಇಮ್ಯಾಜಿನ್ ಮಾಡ್ಕೊಳ್ರಿ. ಗಡಿಯಾರದ ನಿಮಿಷದ ಮುಳ್ಳು ಇಲ್ಲಿಂದ, ನಿಮಿಷದ ಮುಳ್ಳು ಹೀಗಿರುತ್ತಲ್ವಾ? ಹಾಂ, ಅಂದರೆ ಈ ನಿಮಿಷದ ಮುಳ್ಳು ಯಾವುದಕ್ಕೆ ಸಮನಾಯಿತು ಹೇಳ್ರಿ? ತ್ರಿಜ್ಯಕ್ಕೆ ಸಮನಾಯಿತು, ವೃತ್ತದ ತ್ರಿಜ್ಯ. ಹಾಗಾದರೆ R = ಎಷ್ಟು ಕೊಟ್ಟಿದ್ದಾರೆ? 14 ಸೆಂಟಿಮೀಟ್ರ್. 5 ನಿಮಿಷದಲ್ಲಿ, ಈಗ ಇಲ್ಲಿತ್ತು ಸರಿನಾ, ಕರೆಕ್ಟಾಗಿ 12ಕ್ಕೆ ಇತ್ತು ಅಂತ ಇಟ್ಕೊಳ್ಳಿ. 5 ನಿಮಿಷದಲ್ಲಿ ಇಲ್ಲಿಂದ ಇಲ್ಲಿಗೆ ಪ್ರಯಾಣ ಮಾಡ್ತು ಅಂತ ಇಟ್ಕೊಳ್ಳಿ. ಕ್ರಮಿಸಿದ ವಿಸ್ತೀರ್ಣವನ್ನು ಕಂಡುಹಿಡಿ. ಅಂದರೆ ಈ ಭಾಗದ ವಿಸ್ತೀರ್ಣವನ್ನು ನಾವು ಕಂಡುಹಿಡಬೇಕು. ಅಂದರೆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ. ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯಲಿಕ್ಕೆ ಒಂದು ಸೂತ್ರ ಇದೆ. θ / 360 ಗುಣಿಸು πr². ಇಲ್ಲಿ R ಅಂತೂ ನಮಗೆ ಗೊತ್ತಿದೆ, ಪೈ ಬೆಲೆ ಅಂತೂ ನಾವು ಹಾಕ್ತೀವಿ. θ ಬೆಲೆ ಏನಪ್ಪ? ಈ θ ಬೆಲೆ ಕಂಡುಹಿಡ್ಕೋಬೇಕಲ್ಲ, ಆ θ ಬೆಲೆ ಕಂಡುಹಿಡೀಲಿಕ್ಕೆ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು. ನೋಡಿರಿ ಏನಂತೇಳಿ. ಇದು ಏನಾಗುತ್ತೆ, ನಿಮಿಷದ ಮುಳ್ಳು ಇದೆಯಲ್ಲ, ಈ ನಿಮಿಷದ ಮುಳ್ಳು ಇದು ಹೀಗೆ ಹೋಗ್ತಾ 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 1 ಗಂಟೆ ಆಗಲಿಕ್ಕೆ ಏನು ಮಾಡಬೇಕು? ಇಲ್ಲಿ ಟೋಟಲಾಗಿ 360 ಸುತ್ತನ್ನು ಹೊಡಿಬೇಕು. ಹಾಗಾದರೆ 5 ನಿಮಿಷದಲ್ಲಿ ಎಷ್ಟು ಸುತ್ತು ಹೊಡಿಬೇಕಪ್ಪ ಅಂಥೇಳಿ ನೋಡಬೇಕು. ಸರಿನಾ? ಹಾಂ, ಇಲ್ಲಿ ನೋಡಿರಿ ಹೇಗೆ ಮಾಡಬೇಕು. 5 ನಿಮಿಷದಲ್ಲಿ ಸುತ್ತುವ ಕೋನ ಹೇಗೆ ಕಂಡುಹಿಡಬೇಕು ನೋಡಿರಿ. 60 ನಿಮಿಷ ಆಗಲಿಕ್ಕೆ, ಇಲ್ಲಿಂದ ಇಲ್ಲಿಗೆ ಹೊರಟಿದೆ, ಇಲ್ಲಿಂದ ಇಲ್ಲಿಗೆ 60 ನಿಮಿಷ ಆಗಲಿಕ್ಕೆ ಎಷ್ಟು ಡಿಗ್ರಿ ಹೋಗ್ತಾ ಇದೆ? 360 ಡಿಗ್ರಿ ಹೋಗ್ತಾ ಇದೆ. ಹಾಗಾದ್ರೆ ನಮಗೆ ಎಷ್ಟು ನಿಮಿಷಕ್ಕೆ ಬೇಕು? 5 ನಿಮಿಷಕ್ಕೆ. 60 ನಿಮಿಷಕ್ಕೆ 360 ಡಿಗ್ರಿ ಹೋದರೆ 5 ನಿಮಿಷಕ್ಕೆ ಎಷ್ಟು ಡಿಗ್ರಿ ಹೋಗುತ್ತೆ? 0 ಹೋಯ್ತು 0 ಹೋಯ್ತು. 6 1 6 6 36. ಏನೇನು ಉಳೀತು ಹೇಳ್ರಿ? 6 ಗುಣಿಸು 5. 6 5 ಎಷ್ಟು? 30. ಹಾಗಾದ್ರೆ ಉತ್ತರ ಎಷ್ಟು ಬಂತು? 30 ಡಿಗ್ರಿ. ಹಾಗಾದರೆ ಬಂತಾ? θ ಬೆಲೆ ಬಂತಾ? θ = 30 ಡಿಗ್ರಿ. ಓಕೆನಾ? ಇಲ್ಲಿ ಹಾಕೋಣ ಬರ್ರಿ. θ ಜಾಗದಲ್ಲಿ ಏನು ಹಾಕ್ತೀರಿ? 30 ಡಿಗ್ರಿ ಡಿವೈಡೆಡ್ ಬೈ ಏನಾಯಿತು?
360 ಡಿಗ್ರಿ ಗುಣಿಸು ಪೈ ಬೆಲೆ ಏನು ಹಾಕ್ತೀರಿ 22/7 ಆರ್ ಬೆಲೆ ಏನು ಹಾಕ್ತೀರಿ ಹೇಳ್ರಿ 14 ಗುಣಿಸು 14 0 ಹೋಯಿತು 0 ಹೋಯಿತು 3 ಒಂದಲೇ 3 ಒಂದಲೇ 3 3 ಎರಡಲೇ 6 ಓಕೆನಾ 7 ಒಂದಲೇ 7 ಎರಡಲೇ 14 2 ಒಂದಲೇ 2 ಆರಲೇ 12 2 ಮೂರಲೇ 6 2 ಏಳಲೇ 14 ಓಕೆ ಮತ್ತೇನೇನು ಉಳಿತು ನೋಡಿರಿ ಮೇಲ್ಗಡೆ ಏನು ಉಳಿತು 22 ಗುಣಿಸು 7 ಭಾಗಿಸು ಕೆಳಗಡೆ ಏನು ಉಳಿತು 3 7 ಎರಡಲೇ 14 7 14 ಒಂದು 15 ಭಾಗಿಸು 3 ಸೆಂಟಿಮೀಟರ್ ಸ್ಕ್ವೇರ್ ಅಂತೇಳಿ ಉತ್ತರ ಬರುತ್ತೆ ಓಕೆನಾ ಸರಿ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಬರ್ರಿ ನೆಕ್ಸ್ಟ್ ಕ್ವಶನ್ ನೋಡಿರಿ 2x² + kx + 3 = 0 ಸಮೀಕರಣವು ಸಮನಾದ ಮೂಲಗಳನ್ನು ಹೊಂದಿದ್ದರೆ ಕೆಯ ಬೆಲೆಯನ್ನು ಕಂಡುಹಿಡಿಯಿರಿ ಅಂತೇಳಿ ಹೇಳಿದ್ದಾರೆ ಸಮನಾದ ಮೂಲಗಳು ಅಂತಂದರೆ ಶೋಧಕದ ಸೂತ್ರದ ಪ್ರಕಾರ b² - 4ac = ಏನಾಗುತ್ತೆ 0 ಸಮನಾದ ಮೂಲಗಳು ಅಂತಂದರೆ =0 ಬರುತ್ತೆ ಸರಿನಾ ಇಲ್ಲಿ ಬಹುಪದೋಕ್ತಿ ಬರೋಣ 2x² + kx + 3 = 0 ಕೆ ಬೆಲೆ ಕಂಡುಹಿಡಿಬೇಕು ಇದು ಯಾವ ಫಾರ್ಮಲ್ಲಿ ಇರುತ್ತೆ ax² bx + c = 0 x² ಜಾಗದಲ್ಲಿ x² ಇದೆ a ಜಾಗದಲ್ಲಿ ಏನು ಹಾಕಬೇಕು 2 x ಜಾಗದಲ್ಲಿ x ಇದೆ b ಜಾಗದಲ್ಲಿ ಏನು ಹಾಕಬೇಕು ಸಿ ಜಾಗದಲ್ಲಿ ಏನು ಹಾಕಬೇಕು 3 ಸರಿನಾ ಈಗ ಇಲ್ಲಿ ಬೆಲೆ ಹಾಕ್ರಿ ಬಿ ಜಾಗದಲ್ಲಿ ಏನು ಹಾಕಬೇಕು k² ಆಮೇಲೆ ಏನಿದೆ ಮೈನಸ್ ಆಮೇಲೆ ಯಾವುದು 4 ಎ ಜಾಗದಲ್ಲಿ ಏನು ಹಾಕಬೇಕು 2 ಗುಣಾಕಾರ ಚಿಹ್ನೆ ಇದೆ ಅದಕ್ಕೆ ಬ್ರಾಕೆಟ್ ಹಾಕ್ತಾ ಇದ್ದೀನಿ ಸಿ ಜಾಗದಲ್ಲಿ ಏನು ಹಾಕಬೇಕು 3 = 0 k² ಹಾಗೆ ಇರಲಿ ಮೈನಸ್ಸಿಗೆ ಮೈನಸ್ 4 2 8 8 3 24 = 0 k² ಹಾಗೆ ಇರಲಿ ಈ -24 ಆ ಕಡೆ ತೊಗೊಂಡು ಹೋದಾಗ +24 ಕೆ ಬೆಲೆ ಬೇಕಲ್ಲ ಸ್ಕ್ವೇರ್ ಬೇಡ ಸ್ಕ್ವೇರನ್ನು ಆ ಕಡೆ ತೊಗೊಂಡು ಹೋದಾಗ ಎರಡು ಚಿಹ್ನೆಗಳ ಜೊತೆಗೆ ಹೋಗ್ತದೆ +or -24 ಕೆ ಬೆಲೆ ಏನಾಯಿತು +√24 ಒಂದಾಯಿತು ಕೆ ಬೆಲೆ ಏನಾಯಿತು -√24 ಮತ್ತೊಂದು ಬೆಲೆ ಆಯಿತು ಅರ್ಥ ಆಗಿದೆ ಅಂತ ತಿಳ್ಕೊತೀನಿ ನೆಕ್ಸ್ಟ್ ಲೆಕ್ಕ ನೋಡೋಣ ಬರ್ರಿ ಒಂದು ಲಂಬಕೋನ ತ್ರಿಭುಜದ ಎತ್ತರವು ಹಾಗಾದರೆ ಒಂದು ಲಂಬಕೋನ ತ್ರಿಭುಜ ಬೇಕಲ್ವಾ ಈಗ ಒಂದು ಲಂಬಕೋನ ತ್ರಿಭುಜನ ಬಿಡಿಸ್ಕೊಳ್ಳೋಣ ಬರ್ರಿ ನೋಡಿರಿ ಲಂಬಕೋನ ತ್ರಿಭುಜನ ಬಿಡಿಸಿದ್ದೀನಿ ಒಂದು ಲಂಬಕೋನ ತ್ರಿಭುಜದ ಎತ್ತರವು ಇದು ಲಂಬಕೋನ ತ್ರಿಭುಜ ಅಂದರೆ ಇದು ಅದರ ಇದು ಲಂಬಕೋನ ತ್ರಿಭುಜ ಅಂದರೆ ಇದು ಅದರ ಎತ್ತರ ಆಗಿರುತ್ತೆ ಸರಿನಾ ಹಾಂ ನೋಡಿರಿ ಕ್ವಶನ್ ನೋಡಿರಿ ಫಸ್ಟು ಒಂದು ಲಂಬಕೋನ ತ್ರಿಭುಜದ ಎತ್ತರವು ಅದರ ಪಾದಕ್ಕಿಂತ 7 ಸೆಂಟಿಮೀಟ್ರ್ ಕಡಿಮೆ ಇದೆ ಅದರ ಪಾದ ಎಷ್ಟಿದೆ ಅಂತ ಗೊತ್ತಿದೆಯಾ ನಮಗೆ ಇಲ್ಲ ಗೊತ್ತಿಲ್ಲದೆ ಇರೋದನ್ನು ಎಕ್ಸ್ ಅಂತಂದ್ರೆ ಆ ತ್ರಿಭುಜದ ಎತ್ತರ ಏನಿದೆ ಅದರ ಪಾದಕ್ಕಿಂತ 7 ಸೆಂಟಿಮೀಟ್ರ್ ಕಡಿಮೆ ಅಂದರೆ ಪಾದ ಇದು ಅದಕ್ಕಿಂತ 7 ಸೆಂಟಿಮೀಟ್ರ್ ಏನಾಗಿದೆ ಕಡಿಮೆ ಇದೆ ನೆಕ್ಸ್ಟ್ ನೋಡ್ರಿ ಏನು ಕೊಟ್ಟಿದ್ದಾರೆ ಅದರ ವಿಕರ್ಣದ ಉದ್ದವು 13 ಸೆಂಟಿಮೀಟ್ರ್ ಆದರೆ ಉಳಿದೆರಡು ಬಾಹುಗಳ ಉದ್ದಗಳನ್ನು ಕಂಡುಹಿಡಿಯಿರಿ ಇಲ್ಲಿ ಕಾಣಿಸ್ತಾ ಇದೆಯಾ ವಿಕರ್ಣದ ಉದ್ದ ಎಷ್ಟಿದೆಯಂತೆ 13 ಸೆಂಟಿಮೀಟ್ರ್ ಆದರೆ ಉಳಿದೆರಡು ಬಾಹುಗಳ ಉದ್ದಗಳನ್ನು ಕಂಡುಹಿಡಿಯಿರಿ ಅಂದರೆ ಎಕ್ಸ್ನ ಬೆಲೆ ಕಂಡುಹಿಡಿದ್ರೆ ಉದ್ದ ಸಿಗುತ್ತೆ ಇಲ್ಲಿ ಹೆಸರನ್ನು ಕೊಟ್ಕೊಂಡ್ಬಿಡೋಣ ಓಕೆನಾ ಹಾಂ ಈ ಥರ ಲಂಬಕೋನ ತ್ರಿಭುಜ ಬಂತು ಅಂದಮೇಲೆ ನಿಮ್ಗೆ ಈಸಿಯಾಗಿ ಗೊತ್ತಿದೆ ಯಾವ ಪ್ರಮೇಯ ಹಾಕಬೇಕು ಪೈಥಾಗೋರಸ್ ಪ್ರಮೇಯ ಸರಿನಾ ಹಾಕ್ತಾ ಬರ್ರಿ ಏನಕ್ಕೆ ಇಟ್ಟಿದ್ದಾರೆ ವಿಕರ್ಣದ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ ವಿಕರ್ಣ ಅಂದರೆ ಎ ಸಿಯ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗುತ್ತೆ ಎ ಸಿ ಎಷ್ಟು ಕೊಟ್ಟಿದ್ದಾರೆ 13 ಸ್ಕ್ವೇರ್ ಅಂತೇಳಿ ಕೊಟ್ಟಿದ್ದಾರೆ = ಎ ಬಿ ಎಷ್ಟಿದೆ ಹೇಳ್ರಿ x - 7 ಹೋಲ್ ಸ್ಕ್ವೇರ್ ಪ್ಲಸ್ ಬಿ ಸಿ ಎಷ್ಟಿದೆ x² ಓಕೆನಾ ಇದನ್ನು ಬಿಡಿಸ್ತಾ ಬರೋಣ ನೋಡ್ತಾ ಹೋಗ್ರಿ ಹೇಗೆ ಬಿಡಿಸೋದು ಅಂಥೇಳಿ 13 ಸ್ಕ್ವೇರ್ ಅಂದರೆ ಉತ್ತರ ಎಷ್ಟು 169 = x - 2 ಅಂದರೆ a - b ಹೋಲ್ ಸ್ಕ್ವೇರ್ a - b ಹೋಲ್ ಸ್ಕ್ವೇರ್ ಅಂದರೆ a² - 2ab + b² ಈ ಫಾರ್ಮಲ್ಲಿ ಬರುತ್ತೆ ಏನು ಹಾಕಬೇಕು x² - 2 a ಜಾಗದಲ್ಲಿ x ಇದೆ b ಜಾಗದಲ್ಲಿ 7 ಇದೆ ಪ್ಲಸ್ b² ಅಂದರೆ 7² ಪ್ಲಸ್ x² ಹಾಗೆ ಇರಲಿ ಓಕೆನಾ 169 = x² + x² ಅಂದರೆ 2x² ಮೈನಸ್ 7 2 14x ಪ್ಲಸ್ 7² ಅಂದರೆ 49 ಸಂಖ್ಯೆನ ಒಂದು ಕಡೆ ತೊಗೊಬರ್ತೀನಿ 169 - 49 = 2x² - 14x ಅಂತೇಳಿ ಬಂತು ಓಕೆನಾ 169ರಲ್ಲಿ 49 ಕಳೆದ್ರೆ ಎಷ್ಟಾಗುತ್ತೆ 120 = 2x² - 14x ಎಲ್ಲನೂ ಒಂದು ಕಡೆ ತೊಗೊಬಂದ್ಕೋತೀನಿ ಓಕೆ 2x² - 14x ಈ +120 ಈ ಕಡೆ ತಂದಾಗ -120 = 0 ಆಯಿತು
ಈಗ ಎಲ್ಲದರಲ್ಲೂ 2 ಕಾಮನ್ ಇದೆಯಲ್ಲ, 2 ಕಾಮನ್ ತೆಗೀರಿ. ಎಕ್ಸ್ ಸ್ಕ್ವೇರ್ ಮೈನಸ್ 2 7 14 7 ಎಕ್ಸ್ ಮೈನಸ್ 2 6 12 = 0. ಈ 2 ಈ ಕಡೆ ತೊಗೊಬರ್ರಿ. ಎಕ್ಸ್ ಸ್ಕ್ವೇರ್ ಮೈನಸ್ 7 ಎಕ್ಸ್ ಮೈನಸ್ 60 = ಈ 2 ಈ ಕಡೆ ಬಂದಾಗ 0/2 ಆಗುತ್ತೆ, ಅಂದರೆ 0ನೇ ಉತ್ತರ ಬರುತ್ತೆ. ಓಕೆ, ಈಗ ನೋಡಿರಿ, ಇದನ್ನು ಮಧ್ಯದ ಪದ ಹೊಡೆಯುವ ವಿಧಾನದಿಂದ ಸಾಲ್ವ್ ಮಾಡ್ಬೋದು. ಹೇಳಿದ್ದೀನಿ ಆಲ್ರೆಡಿ ಈ ವಿಧಾನನ, ಸರಿನಾ. ಇಷ್ಟು ದೊಡ್ಡ ಸಂಖ್ಯೆ ಇದೆ, ವಿಧಾನ ಬರ್ತಿಲ್ಲ ಅಂತಂದರೆ ನೋಡಿರಿ, 60ರ ಸಂಖ್ಯೆ ಸಿಗ್ತಾ ಇಲ್ಲ ಅಂತಂದರೆ ಅಲ್ಲಿ ಅವಿಭಾಜ್ಯ ಅಪವರ್ತನ ಮಾಡಿ ತಿಳ್ಕೊಬೇಕು. ಅದನ್ನು ನೋಡ್ತಾ ಹೋಗಿ. ಅವಿಭಾಜ್ಯ ಅಪವರ್ತನ 2 3 6 2 0 0 2 1 2 10 ಉಳಿತು, 2 5 10, ಸರಿನಾ. 3 5 15 5 1 5. ಓಕೆ, ಈಗ ನಮಗೇನಾಗಬೇಕು ಹೇಳ್ರಿ, ಗುಣಿಸಿದಾಗ 60 ಎಕ್ಸ್ ಸ್ಕ್ವೇರ್ ಅಂತ ಬರಬೇಕು. ಕೂಡಿಸೋ ಅಥವಾ ಕಳೆ ಮಾಡಿದಾಗ ಏನು ಬರಬೇಕು, -7x ಅಂತ ಬರಬೇಕು. ನೋಡಿರಿ, ಮಾಡಿ ನೋಡೋಣ. 2 2 4 4 3 12, ಆಯಿತಾ. 12ರಲ್ಲಿ 5 ಕಳೆದ್ರೆ 7 ಬರುತ್ತಾ? ಹೌದು, ಬರುತ್ತೆ. ಈಗ ಅದನ್ನೇ ತಗೊಳ್ಳೋಣ. 2 2 4 4 3 12 12x, ಇಲ್ಲೇನಾಗುತ್ತೆ ಉಳಿದಿರೋದು 5x. ಇಲ್ಲಿ ಮೈನಸ್ ಇದ್ದರೆ ಯಾವ ಸಂಖ್ಯೆಗೆ ಮೈನಸ್ ಹಾಕಬೇಕು? ದೊಡ್ಡ ಸಂಖ್ಯೆಗೆ. ಇಲ್ಲಿ ಯಾವ ಚಿಹ್ನೆ ಹಾಕಿದ್ರೆ ಇಲ್ಲಿ ಮೈನಸ್ ಬರ್ತದೆ? ಪ್ಲಸ್ ಪ್ಲಸ್ ಮೈನಸ್ ಮೈನಸ್. ಓಕೆನಾ. ಎಕ್ಸ್ ಸ್ಕ್ವೇರ್ನ ಹಾಗೆ ಬರೀರಿ, -60 ಹಾಗೆ ಇರಲಿ, =0 ಹಾಗೆ ಇರಲಿ. ಇದೆರಡರ ಮಧ್ಯೆ ಏನು ಬರೀತೀರಿ? 12x ಪ್ಲಸ್ 5x. ಓಕೆ, ಎರಡೆರಡರ ಗುಂಪನ್ನಾಗಿ ಮಾಡಬೇಕು. ನೆಕ್ಸ್ಟ್ ಎಕ್ಸ್ನ ಕಾಮನ್ ತೆಗಿತೀನಿ. ಎಕ್ಸ್ ಮೈನಸ್ 12 ಉಳಿತು, ಪ್ಲಸ್ ಇಲ್ಲಿ 5ನ್ನು ಕಾಮನ್ ತೆಗಿತೀನಿ. ಎಕ್ಸ್ ಮೈನಸ್ 12 ಉಳಿತು =0. ಎರಡೂ ಬ್ರ್ಯಾಕೆಟಲ್ಲೂ ಸೇಮ್ ಬರುತ್ತಲ್ಲ, 12 5 60. ಓಕೆನಾ, ಅದಕ್ಕೋಸ್ಕರ 12 ಕಾಮನ್ ತೆಗೆದೆ. ಓಕೆ, ನೆಕ್ಸ್ಟ್ ನೋಡಿರಿ, ಎಕ್ಸ್ ಮೈನಸ್ 12 ಹೀಗೆ ಇರಲಿ. ಆಮೇಲೆ ಯಾವುದು? ಎಕ್ಸ್ ಪ್ಲಸ್ 5 = 0. ಎರಡಕ್ಕೂ ಸೇರಿ 0 ಇದೆ. ನಾನೇನು ಮಾಡ್ತೀನಿ, ಇದು ಒಂದಕ್ಕೆ ಒಂದು ಸಲ 0 ಕೊಡ್ತೀನಿ, ಇದು ಒಂದಕ್ಕೆ ಮತ್ತೊಂದು ಸಲ 0 ಕೊಡ್ತೀನಿ. ಓಕೆನಾ. ಎಕ್ಸ್ 12 ಆ ಕಡೆ ಹೋದಾಗ +12 ಬರುತ್ತೆ. ಎಕ್ಸ್ +5 ಆ ಕಡೆ ಹೋದಾಗ -5 ಅಂತ ಬರುತ್ತೆ. ಆದರೆ ಇಲ್ಲಿ ಮೈನಸನ್ನು ಕನ್ಸಿಡರ್ ಮಾಡಲ್ಲ. ಯಾಕಂದರೆ ನಾವು ಏನನ್ನು ಕಂಡುಹಿಡಿತಾ ಇರೋದು ಹೇಳ್ರಿ? ಉದ್ದವನ್ನು ಕಂಡುಹಿಡಿತಾ ಇರೋದು. ಉದ್ದ ಯಾವತ್ತೂ ಮೈನಸ್ಸಲ್ಲಿ ಇರೋದಿಲ್ಲ, ಸರಿನಾ. ಈಗ ನೋಡ್ತಾ ಬರ್ರಿ, ನಾವು ಏನು ಕಂಡುಹಿಡಬೇಕು? ಎತ್ತರವನ್ನು ಕಂಡುಹಿಡಬೇಕಲ್ಲ. ಎತ್ತರ ಏನು? ಎಕ್ಸ್ ಮೈನಸ್ 7. ಎಕ್ಸ್ ಜಾಗದಲ್ಲಿ ಏನು ಬಂದಿದೆ? 12ನ್ನು ಕನ್ಸಿಡರ್ ಮಾಡಬೇಕು ಅಂತ ಹೇಳಿದ್ದೆ ಅಲ್ವಾ? ಇಲ್ಲಿ ನೋಡಿರಿ, ಎಕ್ಸ್ ಜಾಗದಲ್ಲಿ ಏನು ಹಾಕ್ಬೇಕು ಹೇಳ್ರಿ? 12 - 7. 12ರಲ್ಲಿ 7 ಕಳೆದ್ರೆ ಎಷ್ಟು? 5 ಸೆಂಟಿಮೀಟ್ರಲ್ಲಿ ಕೊಟ್ಟಿದ್ದಾರೆ, ಇಲ್ಲಿ ಸೆಂಟಿಮೀಟ್ರ್ ಅಂತ ಬರಿತೀನಿ. ಅದೇ ರೀತಿ ಪಾದ ಯಾವುದು? ಎಕ್ಸ್ ಅಂದರೆ ಎಷ್ಟು ಬಂದಿತ್ತು? 12 ಸೆಂಟಿಮೀಟ್ರ್ ಅಂಥೇಳಿ ಪಾದ ಮತ್ತು ಎತ್ತರವನ್ನು ಕಂಡುಹಿಡಿದಿದ್ದೀವಿ. ಲೆಕ್ಕಗಳನ್ನೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಓಕೆನಾ. ಥ್ಯಾಂಕ್ ಯು ಸೋ ಮಚ್.